ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇಲ್ಲಿ ನಿನ್ನೆ ದಿವಸ 4ನೇ ತರಂಗ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸಿ ಅವರ ಕೃತಿ ಉತ್ತಮಾಧಿಕಾರಿ ತತ್ವದೃಷ್ಟಿಗೆ ಉಪದೇಶ ಮಾಡ್ತಾ ಇದ್ದಾರೆ. 172ನೇ ವಿಷಯಾಂಕ ಬ್ರಹ್ಮ ಸ್ವರೂಪದ ವರ್ಣನ ಅಂತರಬಾಹರ ಏಕರಸ ಜೋಚೇತನ ಭರಪೂರ ವಿಭೂನಭ ಸಮ ಸೋ ಬ್ರಹ್ಮ ಐ ನಹಿ ನೇರ ನಹಿ ದೂರ ಅನ್ನಂತ ವಿಚಾರ ನಿನ್ನೆ ಚಿಂತನೆ ಮಾಡಿದ್ರಿ. ಆತ ಇಲ್ಲದ ಯಾವ ಜಾಗನೂ ಇಲ್ಲ, ಯಾವ ವಸ್ತುನೂ ಇಲ್ಲ, ಯಾವ ಕಾಲನೂ ಇಲ್ಲ, ಯಾವ ದೇಶನೂ ಇಲ್ಲ, ಎಲ್ಲದರೊಳಗೂ ಅವನಿದ್ದಾನೆ. ಹೀಗಿದ್ಮೇಲೆ ಒಂದು ಜಡ ವಸ್ತುಗಳ ರಾಶಿ ಅದ, ಒಂದು ಚೇತನ ವಸ್ತುಗಳ ರಾಶಿ ಅದ. ಜಡ ವಸ್ತುಗಳೊಳಗೆ ಪರಮಾತ್ಮ ಅದನ ಇಲ್ಲ? ಕಂಕರ್ ಕಂಕರ್ ಮೇ ಶಂಕರ್ ಹೈ. ಆ ಜಡ ವಸ್ತುಗಳಿಂದ ವಿಗ್ರಹಗಳನ್ನು ಮಾಡಿಕೊಂಡು ಆ ವಿಗ್ರಹಗಳಲ್ಲಿ ಪರಮಾತ್ಮನನ್ನ ನೋಡುವುದು ತಪ್ಪ? ಅದ್ರೊಳಗ ಅವ ಏನ್ ನೋಡ್ಲಕತ್ತಾನ ನಮ್ಗೇನು ಗೊತ್ತು? ಜಡ ವಸ್ತುಗಳಲ್ಲಿ ಪರಮಾತ್ಮನನ್ನೇ ಕಾಣುವಂತ ಪ್ರಯತ್ನ ಅವನೇನು ಮಾಡ್ಲಕತ್ತಾನ, ಅದು ಅವ ಅಲ್ಲಿ ಪರಮಾತ್ಮನನ್ನು ಕಾಣ್ಲಕತ್ತಾನೋ, ಕಲ್ಲು ಕಾಣ್ಲಕತ್ತಾನೋ, ಲಿಂಗ ಕಾಣ್ಲಕತ್ತಾನೋ ಯಾವನಿಗೆ ಗೊತ್ತು? ಹೊರಗಿನಿಂತ ಅದನ್ನು ಕಲ್ಲ ಕಲ್ಲ ಅಂತೇಳಕ್ಕೆ ಅಂತಾರಲ್ಲ ಮೂರ್ಖರು. ಅವ್ರ ಸಾಧನೆ, ಅವ್ರ ಆರಾಧನೆ, ಅವರ ಏನು ಉಪಾಸ್ಯ ವಸ್ತು, ಅವ್ರ ಉಪಾಸನೆ, ಅವ್ರ ಭಗವಂತ, ಅವ್ರ ಭಕ್ತಿ ಅವ್ರವ್ರ ವೈಯಕ್ತಿಕ. ಹೌದಲ್ಲ ಅದು? ಯಾರ ಕಲ್ಲಿನ ಪೂಜೆ ಮಾಡೋರಿಗೆ ಕೆಟ್ಟದದು, ನಾವು ಭಾರಿ ದೊಡ್ಡ ಜ್ಞಾನಿಗಳನ್ನೋದು. ಪರಮಾತ್ಮ ಆ ಕಲ್ಲೊಳಗದನ ಇಲ್ಲ? ಆ ಕಲ್ಲೊಳಗನು ಪರಮಾತ್ಮ ಇದ್ಮೇಲೆ ಅದರೊಳಗೆ ಪರಮಾತ್ಮನನ್ನ ನೋಡುವ ಪ್ರಯತ್ನ ಮಾಡ್ತಾ ಇರುವ ಭಕ್ತರಿಗೆ ನಾವು ಟೀಕೆ ಮಾಡ್ಬೇಕಾ? ಹೆಂಗ? ಏನ್ ಮಾಡ್ತೀರಿ? ಒಳ್ಳೇದ ತಪ್ಪ? ಎಲ್ಲಾ ಕಡೆ ಅದನ್ನ ಭರಪೂರ ಅನ್ನೋ ಶಬ್ದ ಬಹಳ ಸಡ್ಲು ಬಿಡಂಗಿಲ್ಲದು. ಈಗ ರೋಡ್ ಮೇಲೆ ದೇವ್ರು ಮಾಡ್ತೀವಿ ಅಂತ ಹೇಳಕ್ಕೆ ಕೋಳಿ ಕುರಿ ಬಲಿ ಕೊಟ್ಟು ದೇವ್ರ ಮುಂದೆ ಅಲ್ಲಿ ಮಾಡ್ತಾರ. ಅವ್ರು ಮಾಡ್ತಾ ಇರೋದನ್ನು ಪರಮಾತ್ಮನ ಸಲುವಾಗಿ ಮಾಡ್ಲಕತ್ತಾರ? ಎದ್ರ ಸಲುವಾಗಿ ಮಾಡ್ಲಕತ್ತಾರ? ಅವ್ರು ಮಾಡೋ ಪದ್ಧತಿಗಳು ಏನಾರೇ ಹೆಚ್ಚು ಕಡಿಮೆ ತಪ್ಪ ಒಪ್ಪ ಇರ್ಬೇಕು. ಪದ್ಧತಿಗಳು ಅವ್ರದ್ದು ಗುರಿ ಏನದ? ಅಲ್ಲಿನೂ ಅವ್ರ ದೈವಿ ಭಾವನೆ ಅದ. ಅದಕ್ಕ ಯಾರ್ಯಾರು ಏನ್ ಸಾಧನೆ ಮಾಡ್ತಿರ್ತಾರ, ಒಂದಿಷ್ಟು ಮಂದಿ ಶ್ರೀಶೈಲಕ್ಕೆ ಹೋಗ್ತಿರ್ತಾರ, ಸುಮ್ ಕುಂದ್ರಲ್ಲಾರ್ರೆ ಭಾರಿ ದೊಡ್ಡ ಶಾಣ್ಯರಂಗ್ ಮಾತಾಡೋದು. ಇವ್ರೇನ್ರಿ ತಿಂಗಳಗಟ್ಲೆ ಮನಿ ಕೆಲಸ ಬಿಟ್ಟು, ಹೊಲದ ಕೆಲಸ ಬಿಟ್ಟು ತೀರ್ಥಯಾತ್ರೆ ಅಂತ ಹೇಳಕ್ಕೆ ಶ್ರೀಶೈಲಕ್ಕೆ ನಡ್ಕೊತ್ ಹೋಗೋದು, ನಡ್ಕೊತ್ ಬರೋದು, ಇದೆಲ್ಲ ಟೈಮ್ ವೇಸ್ಟ್ ಅಲ್ರಿ, ಎನರ್ಜಿ ವೇಸ್ಟ್ ಅಲ್ರಿ, ಇಂಥ ಮಾತಾಡ್ತಿರ್ತಾರೆ. ಅವನಿಗೆ ಅದು ಮಾಡೋದ್ರಿಂದ ಅವನಿಗೆ ಆತ್ಮಸುಖ ಆತಿತ್ತಂತಂದ್ರೆ ಅವ ಸುಮ್ಮನೆ ಯಾಕೆ ಮಾಡ್ತಾನೆ? ಅವ ಪುಕ್ಷೇಟೆ ಮಾಡ್ತಾನೆ? ನಾವು ಯಾವನು ಪುಕ್ಷೇಟೆ ಮಾಡಲ್ಲ. ಯಾವನು ಪುಕ್ಷೇಟೆ ಮಾಡಲ್ಲ. ಅವನಿಗೆ ಅದರ್ಲಿಂತ ಏನಾದ್ರು ಲಾಭ ಇತ್ತಂದ್ರೆ ಮಾಡ್ತಾನೆ. ಹೀಗಾಗಿ ಅವನು ಎಲ್ಲಾ ಕಡೆ ಅದನ್ನ. ಈಗ ಅಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಭರ್ಪೂರ್ ಅದನ್ನ ನಿಮ್ಮೊಳಗೆ ಪರಮಾತ್ಮ, ನಿಮ್ಮ ಜ್ಞಾನ ಇದ್ರೊಳಗೆ ಏನದ ಅಂತಂದ್ರೆ, ಒಂದು ಪಿಂಡಾಂಡದೊಳಗ, ಇನ್ನೊಂದು ಬ್ರಹ್ಮಾಂಡದೊಳಗ. ಮತ್ತೆ ಬ್ರಹ್ಮಾಂಡ ಪಿಂಡಾಂಡ ಎರಡೂ ಇಲ್ಲದಾಗ್ಲೂ ಆತ ಶುದ್ಧ ಬ್ರಹ್ಮನಾಗಿರ್ತಾನ.
ಬ್ರಹ್ಮಾಂಡದೊಳಗಿರುವ ಜೀವಾತ್ಮ ಅಂತಿರಲ್ಲ, ನೀವು ಜೀವಾತ್ಮ ಅಂದರೆ ಪರಮಾತ್ಮನಿಗೆ ನೀವು ಜೀವಾತ್ಮ ಅಂತ ನಿಮ್ಮೊಳಗಿರುವ ಆತ್ಮಕ್ಕ ದೇವರು ಅಂತಂದ್ರೆ ಏನು ತಪ್ಪಿಲ್ಲ. ಜೀವಾತ್ಮನೇ ದೇವ್ರು ಹೌದಾ ಇಲ್ಲ? ನಿಮ್ಮೊಳಗೆ ಜೀವಾತ್ಮ ಇದ್ದದಕ್ಕೆ ಎಲ್ಲ ಕೆಲಸ ನಡೆದದ ಇಲ್ಲ? ಮತ್ತ ಅದೇ ದೇವರು ನಿಮಗೆ. ಆ ಜೀವಾತ್ಮ ದೇವರ ತಂದ್ರೆ ಏನು ತಪ್ಪಿಲ್ಲ. ಯಾಕಂದ್ರೆ ಒಳಗ ಆತ್ಮ ಏನು ಆದಲ್ಲ, ಅದು ನಿಮ್ಮ ಎದರಾಗ ಸೇರ್ಕೊಂಡದದು? ಅನಾತ್ಮದಾಗ ಸೇರ್ಕೊಂಡದ. ಅನಾತ್ಮದಾಗ ಸೇರ್ಕೊಂಡ್ರೂ ಸಹಿತ ಅದು ಅಪೇಕ್ಷಿಕವಾಗಿ ಸೇರ್ಕೊಂಡದ, ನಿರಪೇಕ್ಷಿಕವಾಗಿ ಸೇರ್ಕೊಂಡದ. ಅನಾತ್ಮದಾಗ ಸೇರ್ಕೊಂಡು ಅನಾತ್ಮ ಆಗ್ಯದ. ಏನದ ಆತ್ಮ? ನಿರಪೇಕ್ಷಿತವಾಗಿ ಸೇರ್ಕೊಂಡದ. ಅದ್ರೊಳಗೆ ಇದ್ರೂ ಸಹಿತ ಅದು ನಿರಪೇಕ್ಷಿತವಾಗಿಯೇ ಇದೆ. ಘಟಕ್ಕೇನಾರ ಅಂಟುಕೊಂಡದ? ಘಟಾಕಾಶ ಘಟದಿಂದ ನಿರಪೇಕ್ಷಿತವಾಗ್ಯದ. ಅದು ಘಟ ಇದ್ರೇನು, ಘಟವಾದ್ರೇನು? ಘಟ ಹೋಯ್ತಂತಂದ್ರೇನು ಆಕಾಶ ನಾಶ ಆಗ್ತದೇನು? ಹಂಗ ಈ ಅನಾತ್ಮದ ಶರೀರದ ಜೊತೆಗೆ ಅದು ಸೇರಿಕೊಂಡಾಗೂ ಸಹಿತ ಅದು ನಿರಪೇಕ್ಷಿತವಾಗಿರುವ ಕಾರಣ ಅದು ಶುದ್ಧ ಬ್ರಹ್ಮನೇ. ಶುದ್ಧ ಬ್ರಹ್ಮ ತನ್ನ ಶುದ್ಧಿಯನ್ನ ಉಳಿಸಿಕೊಂಡು ತಾನು ಅನಾತ್ಮದೊಡನೆ ಬೆರ್ತಾನೆ. ಹೀಗಾಗಿ ನೀವು ಜೀವಾತ್ಮವನ್ನ ದೇವರಂದ್ರೆ ಏನು ತಪ್ಪಿಲ್ಲ. ಅಪೇಕ್ಷಿತ ನಿರಪೇಕ್ಷಿತ ಹಿಂಗೆ ಮಾಯೆ ಅಪೇಕ್ಷಿತ ಮತ್ತೆ ಬ್ರಹ್ಮ ನಿರಪೇಕ್ಷಿತ. ಇದು ಹೇಳೋದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮ್ಮೊಳಗಿರುವ ಜೀವಾತ್ಮ ಸಣ್ಣದು, ಅದು ಕೆಟ್ಟದ್ದು ಅಂತೇಳಿ ಅನ್ಕೋಬೇಡ್ರಿ. ನಿಮ್ಮೊಳಗಿರುವ ಜೀವಾತ್ಮನಲ್ಲಿರುವ ಶುದ್ಧ ಬ್ರಹ್ಮ ಏನು ಅದನ್ನ, ಆ ಶುದ್ಧ ಬ್ರಹ್ಮ ತನ್ನ ಸತ್ಯವನ್ನ ತಾನು ಉಳಿಸಿಕೊಂಡು ತನ್ನ ಸ್ವರೂಪವನ್ನು ತಾನು ಹಂಗೆ ಇಟ್ಕೊಂಡು, ಅದಕ್ಕೇನಂತಾರ ವಿವರ್ತ. ವಿವರ್ತ ಅಂದ್ರ ಹಾವಾಗಿ ತೋರಿದ್ರು ಸಹಿತ ಹಗ್ಗದಾಗ ಏನಾರ ವ್ಯತ್ಯಾಸ ಆಗ್ಯದೇನು? ಹಗ್ಗ ಹೆಂಗಿರ್ಬೇಕು ಹಂಗೆ ಆದ. ಹಾವಾಗಿ ತೋರೋದಕ್ಕಿಂತ ಮುಂಚೆನೂ ಹಗ್ಗನೇ ಇತ್ತು, ಹಾವಾಗಿ ತೋರುವಾಗಲೂ ಹಗ್ಗನೇ ಅದ, ಹಾವು ಹಾದ ಮೇಲೂ ಬೆಳಕು ಮಾಡಿದ ಮೇಲೂ ಹಗ್ಗನೇ ಇರ್ತದ. ಹಂಗ ನಿಮ್ಮೊಳಗಿರುವ ಆತ್ಮ ಏನದ ಅದು ನಿರ್ವಿಕಾರ್ಯ ಅದ, ಅದು ನಿರಪೇಕ್ಷಿತ ಆದ. ಹಿಂಗಾಗಿ ನೀವು ಆತ್ಮವನ್ನ ದೈವ ಶುದ್ಧ ಬ್ರಹ್ಮ ಅಂದ್ರೆ ಏನು ತೊಂದರೆ ಇಲ್ಲ. ಕೂಟಸ್ಥನಿಗೆ ನೀವು ಶುದ್ಧ ಬ್ರಹ್ಮ, ಸಾಕ್ಷಿಗೆ ಶುದ್ಧ ಬ್ರಹ್ಮ ಅಂದ್ರೆ ಏನು ತೊಂದರೆ ಇಲ್ಲ. ಪೇಡದ ಸ್ಯಾಂಪಲ್ಲಿಗೆ ಪೇಡ ಅಂದ್ರೆ ಏನ್ ತಪ್ಪದೇನ್ರಿ? ಒಂದ್ ಸ್ಯಾಂಪಲ್ ಕೊಡಪ್ಪ ಅಂತ ನೀವು ಸ್ಯಾಂಪಲ್ ತರಿಸ್ಕೊಂಡ್ರಿ ಅಂತಂದ್ರೆ ಅದು ಪೇಡ ಹೌದಾ ಅಲ್ಲ? ಅದರೊಳಗಿರೋ ಎಲ್ಲ ಗುಣಗಳು ಇದ್ರೊಳಗೆ ಯಾವ ಇಲ್ಲ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಎಲ್ಲಾನು ಸ್ಯಾಂಪಲ್ನಾಗ ಅದಾವ, ಟೋಟಲ್ನಾಗ ಅದಾವ. ಹಿಂಗಾಗಿ ಲಕ್ಷ್ಯಾರ್ಥದ ಜೀವನ ಲಕ್ಷ್ಯಾರ್ಥ ಅಂದ್ರೆ ಕೂಟಸ್ಥ, ಜೀವನ ವಾಚ್ಯಾರ್ಥ ಅಂದ್ರೆ ಕೂಟಸ್ಥ ಪ್ಲಸ್ ಎಲ್ಲ ಇಂದ್ರಿಯ ಮನ ಬುದ್ಧಿ ಚಿತ್ತ ಅಹಂಕಾರ. ಲಕ್ಷ್ಯಾರ್ಥದ ಕೂಟಸ್ಥನನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ನಿಮ್ಮೊಳಗಿರೋ ಆತ್ಮವನ್ನೇ ದೇವರಂತ ಪೂಜೆ ಮಾಡಿದ್ರು ಏನು ತೊಂದರೆ ಇಲ್ಲ. ನೆಕ್ಸ್ಟ್, ಪೂಜೆ ಮಾಡ್ಬೇಕಾದ್ರೆ ಹೂವು ಅದು ಹೆಂಗೆ ಇರಿಸ್ತೀರಿ? ಒಂದು ಶ್ಲೋಕ ಹಾಕಿದ್ ನೋಡ್ರಿ, ಮೊನ್ನೆ ನೋಡಿರ ಇಲ್ಲ? ನಿಮ್ಮ ಪಾಠಕ್ಕೆ ಮ್ಯಾಲೊಂದು ಶ್ಲೋಕ ಹಾಕೀನಿ. ಬಜಾರ್ದಾಗ ಹೂವ ನಡೆಯಂಗಿಲ್ಲ, ಅದಕ್ಕೆ ಒಳಗಿನ ಹೂವನೇ ಹಾಕಬೇಕು. 6 ರೀತಿ ಹೂವಗಳು, ಯಾವ್ಯಾವ ಹೂವ ಏರಿಸ್ಬೇಕು, ಹೆಂಗ್ ಪೂಜೆ ಮಾಡ್ಬೇಕನ್ನೋದು ಅದ ನೋಡ್ರಿ. ಅದ್ರಾಗ ನೋಡಿಲ್ಲ ನೀವು? ನೋಡಿದ್ರೆ ಗೊತ್ತಾಗ್ತದೆ. ನೋಡಿದ್ರೆ ಗೊತ್ತ. 2-3 ದಿವಸದಿಂದ ಹಾಕಿ ನೋಡ್ರಿ, ಪುಷ್ಪಗಳಿಗೆ ಸಂಬಂಧಪಟ್ಟಂತವು.
ಪರಮಾತ್ಮನಿಗೆ ಪ್ರಿಯನಾಗಬೇಕಾದ್ರೆ ಎಂಥ ಪುಷ್ಪಗಳು ಏರಿಸಬೇಕು ಅಂತ ಒಂದು ಶ್ಲೋಕ ಹಾಕೀನಿ ನೋಡ್ರಿ, ಅದು ನಿಮ್ಮ ಪಾಠಕ್ಕೆ ಹಾಕೀನಿ ಶೀರ್ಷಿಕೆ. ನೆಕ್ಸ್ಟ್ ಏನದ? ಈಶ್ವರ. ಈಶ್ವರನ ವಿಷಯ ಬಂದಾಗ ಸಹಿತ ಈಶ್ವರನಲ್ಲಿರುವ ಶುದ್ಧ ಬ್ರಹ್ಮಚೇತನ ಏನದಲ್ಲ, ಆ ಬ್ರಹ್ಮಚೇತನ ಅಪೇಕ್ಷಿತದ ನಿರಪೇಕ್ಷಿತದ. ಅದೇನು ಈಶ್ವರನ ಸಂಗಡ ಸೇರಿಕೆ ಈಶ್ವರ ಆಗಿ ಜಗತ್ತಿನ ವ್ಯವಹಾರ ಮಾಡ್ಕೊತ ಹೋಗ್ಲಕತ್ತದ ಏನದು? ತನ್ನ ಉಳಿಸ್ಕೊಂಡದ ಇಲ್ಲದು? ತಾನು ಸಚ್ಚಿತ್ತಾನಂದ ನೆಟ್ಟ ಪರಿಪೂರ್ಣನಾಗಿ ತನ್ನ ಶುದ್ಧಿ ಸಿದ್ಧಿ ಪ್ರಸಿದ್ಧಿಗಳನ್ನು ಹಂಗೆ ಉಳಿಸ್ಕೊಂಡು ಮುಂದೇನ್ ಮಾಡಿದ? ಲೌಕಿಕ ವ್ಯವಹಾರಗಳಿಗೆಲ್ಲ ತನ್ನ ಸತ್ತಾಸ್ಫೂರ್ತಿಯನ್ನು ಕೊಟ್ಟವ. ಹೀಗಾಗಿ ಈಶ್ವರನಲ್ಲಿರುವ ಬ್ರಹ್ಮಚೇತನವನ್ನ ನೀವು ಬ್ರಹ್ಮ ಅಂದ್ರೆ ಏನ್ ತೊಂದರೆ ಇಲ್ಲ, ಅದು ಶುದ್ಧ ಬ್ರಹ್ಮನೇ. ಶುದ್ಧ ಬ್ರಹ್ಮ ಯಾವಾಗಲೂ ಶುದ್ಧವಾಗಿಯೇ ಇರ್ತದೆ. ಅಲ್ಲಿ ನಡೆಯುವ ವ್ಯವಹಾರಗಳಿಗೆ ತನ್ನ ಸತ್ತಾಸ್ಫೂರ್ತಿಯನ್ನು ಕೊಟ್ಟಿರ್ತದೆ. ಬಂಗಾರದ 2 kg ಬಂಗಾರ ಅದ ಅನ್ಕೊಳ್ರಿ ನಿಮ್ಮಲ್ಲಿ. 2 kg ಬಂಗಾರ ಇದ್ರೆ ಏನ್ ಮಾಡ್ತೀರಿ? 1 kg ಬಂಗಾರ ತಗೊಂಡು ಗಣಪತಿ ಮಾಡಿಸ್ತೀರಿ, ಇನ್ನ 1 kg ಬಂಗಾರ ತಗೊಂಡು ಇಲಿ ಮಾಡಿಸ್ತೀರಿ. ಇಲಿ ಮಾಡಿಸಿಕೆ ಪೂಜಾ ಮಾಡ್ತೀರಿ. ಮುಂದೆ ಎಂತ ಪರಿಸ್ಥಿತಿ ಬರ್ತದ? ಒಬ್ಬಮ್ಮ ಗಣಪತಿ ಅಪ್ಪ ಅಮ್ಮನ ಸಹಿತ ಬಂಗಾರದ ಮಾಡಿಟ್ಟು ಪೂಜಾ ಮಾಡಂತ ಪರಿಸ್ಥಿತಿ ಬರ್ತದ. ಇಲ್ಲ ಅಂದ್ರೆ ಗಣಪತಿ ಇಲ್ಲಿನ ಮಾರ್ಕೊಂಡ್ಕೆ ತಿನ್ನ ಪರಿಸ್ಥಿತಿನೂ ಬರ್ತದ. ಅವ ಗಣಪತಿ ಮತ್ತು ಇಲಿ 2 ಬಜಾರ್ಗೆ ತಗೊಂಡು ಹೋದ. ಅಗ್ಸಲೇರವನಿಗೆ ಕೊಟ್ಟ ಕೂಡ್ಲೇನೆ ಇದು ಏಟಾಗ್ತದ ನೋಡಪ್ಪ ಅಂದ್ರ ಇಲಿಗೆ ಎಷ್ಟಾಗ್ತದೆ, ಗಣಪತಿಗೆ ಅಷ್ಟೇ ಆಗ್ತದೆ, 2 ಈಕ್ವಲ್ ತೂಕ ಅದಾವ ಅಂತಂದ. 2 ಸಮಾನ ತೂಕ ಅದಾವ, ರೇಟ್ ಒಂದೇ ಅದ ಅಂತ ಹೇಳಿದಾಗ ಇವನಿಗೆ ಸಿಟ್ಟು ಬಂದ್ಬಿಡ್ತೆ. ಮನುಷ್ಯ ದನ ನೀನಂದು ಯಾದಕ್ಕ? ಇಲಿ ರೇಟ್ ಗಣಪತಿ ರೇಟ್ ಒಂದೇ ಮಾಡಿದಲ್ಲ, ಈ ಗಣಪತಿ ಬೆಲೆ ಬೇರೆ ಇಲಿ ಬೆಲೆ ಬೇರೆ ಅಲ್ಲೇನಂತ. ಅದು ಮೂಲ ವಸ್ತು ಶುದ್ಧ ಬ್ರಹ್ಮ ಬಂಗಾರ, ಅದರೊಳಗೇನು ವ್ಯತ್ಯಾಸ ಆಗ್ತದೆ? ವ್ಯವಹಾರದೊಳಗ ಗಣಪತಿ ಇಲಿ, ಪರಮಾರ್ಥದಾಗ ಬಂಗಾರ, ಹೌದಲ್ಲ? ಅವನಿಗೆ ತೂಕಕ್ಕೆ ಹಾಕಿದ್ರೆ ಇಲಿ ಇದ್ರೇನು ಗಣಪತಿ ಇದ್ರೇನು ಅದ್ರ ಆಪ್ತ ಇದ್ರೇನು ಎಲ್ಲ ಒಟ್ಟು ತೂಕಕ್ಕೆ ಹಾಕ್ತಾನ. ತೂಕ ಲೆಕ್ಕ. ತಿಳ್ಲಕತ್ತ? ಈಶ್ವರನೊಳಗಿರುವ ಶುದ್ಧ ಬ್ರಹ್ಮ ಗಣಪತಿ ಇಲಿಗಳೊಳಗಿರುವಂತ ಬಂಗಾರ ಇದ್ದಂಗ, ಜೀವನೊಳಗಿರುವ ಬ್ರಹ್ಮ ಅದು ಬಂಗಾರ ಇದ್ದಂಗ. ಬಂಗಾರದ ರೇಟ್ ಏನಾರ ಫರಕ್ ಆಗ್ಯದೇನ್ರಿ? ಇಲಿ ಆದ್ರೆ ಬಂಗಾರದ ರೇಟ್ ಕಡಿಮೆ ಆಯ್ತಾ? ಗಣಪತಿ ಆದ್ರೆ ಬಂಗಾರದ ರೇಟ್ ಜಾಸ್ತಿ ಆಯ್ತಾ? ವ್ಯವಹಾರ ಬೇಕಾದ ನಡೆದ್ರು ಸಹಿತ ಅದು ತನ್ನ ರೇಟ್ ತಾನು ಉಳಿಸ್ಕೊಂಡದ ಇಲ್ಲ? ಬಂಗಾರ ರೇಟ್ ಬಂಗಾರಕ್ಕೆ ಉಳಿದದ. ಅದು ಇಲಿ ಆಗಿರ್ಬೋದು, ಮತ್ತಿನ್ನೇನಾದ್ರು ಬೇರೆ ಪ್ರಾಣಿ ಆಗಿರ್ಬೋದು, ಮತ್ತೆ ಆ ದೇವರೇ ಆಗಿರ್ಬೋದು, ಏನಾದ್ರೂ ಅದ್ರೊಳಗಿನ ರೇಟ್ ಮೂಲ ಏನದಲ್ಲ ಮೌಲ್ಯ, ಅದ್ರೊಳಗೆ ಏನು ವ್ಯತ್ಯಾಸ ಆಗಲ್ಲ. ಹೀಗಾಗಿ ನೀವು ಈಶ್ವರನಿಗೆ ಸಹಿತ ನೀವು ಪರಮಾತ್ಮ ಅನ್ಬೋದು, ನಿಮ್ಮೊಳಗಿರುವ ಜೀವನಿಗೆ ಸಹಿತ ಪರಮಾತ್ಮ ಅನ್ಬೋದು. ಒಳಗಿರುವ ವಸ್ತು ಏನದ ಅದು ನಿರಪೇಕ್ಷಿತ ವ್ಯಾಪಕ. ಅದು ತನ್ನತನವನ್ನು ಉಳಿಸ್ಕೊಂಡೇ ತನ್ನ ಸತ್ತಾಸ್ಫೂರ್ತಿಯನ್ನು ಎಲ್ಲ ವ್ಯವಹಾರಗಳಿಗೆ ಕೊಟ್ಟದ. ಬಂಗಾರ ತನ್ನತನವನ್ನು ಉಳಿಸ್ಕೊಂಡೇ ಅದು ಇಲಿ ಆಗೋದಕ್ಕೆ ತನ್ನ ಸತ್ತಾಸ್ಫೂರ್ತಿಯನ್ನು ಕೊಟ್ಟದ. ಬಂಗಾರ ತನ್ನತನವನ್ನು ಉಳಿಸ್ಕೊಂಡೇ ಗಣಪತಿ ಆಗೋದಕ್ಕೆ ತನ್ನ ಸತ್ತಾಸ್ಫೂರ್ತಿಯನ್ನು ಕೊಟ್ಟದ. ವ್ಯವಹಾರ ನಡೆದದ್ದು ಗಣಪತಿ ಮತ್ತು ಇಲಿಗಳಲ್ಲಿ, ಭಕ್ತನಲ್ಲಿ. ಆದರೆ ಅದರದ್ದು ಬೆಲೆ ಮಾತ್ರ ಆ ವ್ಯವಹಾರಕ್ಕೆ ಸಂಬಂಧ ಇಲ್ಲ. ಎರಡರದ್ದು ಬೆಲೆ ಸಮಾನವಾಗಿರುತ್ತೆ. ಹೀಗಾಗಿ ನೀವು ಪರಮಾತ್ಮನನ್ನ ಬರೀ ಈಶ್ವರನಲ್ಲಿ ಮತ್ತೆ ಬರೀ ಜೀವನಲ್ಲಿ ಅಷ್ಟೇ ನೋಡೋದಕ್ಕಲ್ಲ, ಜಡ ವಸ್ತುಗಳಲ್ಲಿ ಸಹಿತ ಪರಮಾತ್ಮ ತುಂಬಿ ತುಳುಕ್ತಾ ಇದ್ದಾನೆ. ಎಲ್ಲ ವಸ್ತುಗಳಲ್ಲಿ ನೀವು ನೋಡಬೇಕು. ಜಗತ್ತಿನಾಗೂ ಪರಮಾತ್ಮನೇ ಅದನ್ನ,
ಜೀವನಲ್ಲೂ ಪರಮಾತ್ಮನೇ ಅದನ. ಜೀವ, ಈಶ್ವರ, ಆದ್ಮೇಲೆ ಜಡ ಜಗತ್ತು. ಮೂರು ಏನದವ? ಕಲ್ಪಿತ. ಆದ್ರೆ ಅವಕ್ಕೆ ಸತ್ತಾ ಸ್ಫೂರ್ತಿ ಕೊಟ್ಟದ್ದು ಶುದ್ಧ ಬ್ರಹ್ಮ. ಜಡವಾದ ಜಗತ್ತು ಅದು ಕಲ್ಪಿತ, ಜೀವನೂ ಕಲ್ಪಿತ, ಈಶ್ವರನೂ ಕಲ್ಪಿತ, ಎಲ್ಲ ಮಿಥ್ಯ. ಅಕಲ್ಪಿತನ ಸತ್ತಾ ಸ್ಫೂರ್ತಿಯಿಂದ ಅವುಗಳ ವ್ಯವಹಾರ ನಡೆದದ. ಹೌದಾ? ಚಂದದ? ತಿಳಿತ? ಎಲ್ಲ ಕಡೆ ಪರಮಾತ್ಮನನ್ನ ನೋಡುವ ಗುಣ ಕಲಿಬೇಕು. ಆ ದೇವಸ್ಥಾನಕ್ಕೆ ಹೋಗೋವ್ರಿಗೆ ಮತ್ತಿನ್ಯಾರೋ ಏನೋ ಮಾಡೋವ್ರಿಗೆ ನಾವೇನೇನೂ ಅನ್ನಂಗಿಲ್ಲ. ಎಲ್ಲ ಕಡೆ ಅವಂದೇ ಜಾತ್ರೆ ನಡೆದು. ಏನು ವರ್ಷಿಗೊಮ್ಮೆ ಹೋಗಿ ತೇರು ಹೇಳಿದ್ರೆ ಜಾತ್ರೆ ನಡೆದು ಅಂತೀರ? ಎಲ್ಲ ಒಟ್ಟು ಅವಂದೇ ಜಾತ್ರೆ. ಅವನು ನಿರಪೇಕ್ಷಕವಾಗಿ ವ್ಯಾಪಿಸಿದ್ದಾನೆ. ಯಾವುದರಲ್ಲಿ ಅಪೇಕ್ಷಿಕವಾಗಿ ಅವನು ವ್ಯಾಪಿಸಿಲ್ಲ. ಯಾವುದರ ಜೊತೆಗೆ ಸೇರಿದರೂ ಕೂಡ ಅದರಂತೆ ತಾನಾಗಿಲ್ಲ. ತನ್ನಂತೆ ತಾನಿದ್ದು ಅದರಂತೆ ತೋರುತ್ತಿದ್ದಾನೆ. ಚಿನ್ನ ಚಿನ್ನವಾಗಿದ್ದು ಇಲಿಯಂತೆ ತೋರುತ್ತಿದೆ. ಚಿನ್ನ ಚಿನ್ನವಾಗಿದ್ದು ಗಣಪತಿಯಂತೆ ತೋರುತ್ತಿದೆ. ಚಿನ್ನದ ಇರುವಿಕೆಯಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅದಕ್ಕೆ ವಿಶೇಷ ಅಂದ್ರೆ ಶುದ್ಧ ಚೇತನ, ಅದು ಇರುವಿಕೆ. ವಿಶೇಷ ಅಂದ್ರೆ ಇರುವಿಕೆ, ವಿಶೇಷಣ ಅಂದ್ರೆ ತೋರುವಿಕೆ. ಎರಡೂ ಸೇರಿ ವಿಶಿಷ್ಟ ಆಗ್ತದೆ. ತೋರುವಿಕೆಯಲ್ಲಿ ಮಾಯೆ, ಶಕ್ತಿ ಅಂತರ. ಇರುವಿಕೆಯಲ್ಲಿ ಬ್ರಹ್ಮ, ಶಿವ ಅಂತರ. ಶಿವ ಶಕ್ತಿ ವಿಶಿಷ್ಟ ಇದ್ದದ್ದು ಶಕ್ತಿ ವಿಶಿಷ್ಟ ಅದ್ವೈತ ಅಂತರ. ಏನು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ? ವೀರಶೈವರ ಸಿದ್ಧಾಂತ. ವೀರಶೈವರದಷ್ಟೇ ಅದೇನ್ರಿ ಅದು? ವಿಶೇಷಣ, ವಿಶೇಷ, ಮಾಯೆ, ಬ್ರಹ್ಮ, ಶಿವ, ಶಕ್ತಿ ಸೇರಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅನಿಸ್ಕೊತದಲ್ಲ, ಇದು ವೀರಶೈವರಿಗೆ ಅಷ್ಟೇ ಸಂಬಂಧಪಟ್ಟದ್ದದ ಏನಂತ ಕೇಳಕತ್ತೀನಿ. ಅದರ ಅರ್ಥೈಸ್ಕೊಂಡದ್ದು ವೀರಶೈವ ಲಿಂಗಾಯತರ ಅಷ್ಟೇ ಅರ್ಥೈಸ್ಕೊಂಡಿರ್ತಾರೆ. ಅರ್ಥ ಯಾರು ಮಾಡ್ಕೋತಾರೋ ಬಿಡ್ತಾರೋ ಬಿಡ್ರಿ. ವೀರಶೈವರ ಲಿಂಗಾಯತನ ಆಗ್ಯಾರ. ಎಷ್ಟು ಮಂದಿಗೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಗೊತ್ತದ? ಎಷ್ಟು ಮಂದಿ ಗೊತ್ತದ? ಏನಪ್ಪ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂದ್ರೆ ಏನಂತ ಕೇಳಿದ್ರೆ ಹೇಳಕ್ ಬರ್ತದೆ ಯಾರಿಗೆ? ತಿಳ್ಕೊಂಡು ಅರ್ಥ ಮಾಡ್ಕೊಂಡವ್ರ ಸಂಬಂಧ ಇಲ್ಲ. ಇದು ಯೂನಿವರ್ಸಲ್ ಅದ, ಎಲ್ಲರಿಗೆ ಸಂಬಂಧಪಟ್ಟದ್ದದ. ಇದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟದ್ದದ. ಇದು ಸಿದ್ಧಾಂತ. ಇದು ತೋರಿಕೆಯಲ್ಲಿ ಒಂದು, ಇರುವಿಕೆಯಲ್ಲಿ ಬ್ರಹ್ಮ, ತೋರಿಕೆಯಲ್ಲಿ ಮತ್ತೊಂದು. ಆ ತೋರುವಿಕೆ ಮತ್ತು ಇರುವಿಕೆ ಎರಡೂ ಸೇರಿ ಏನಾಗ್ಯದ? ವಿಶಿಷ್ಟ ಅನಿಸ್ಕೊತದೆ. ತೋರಿಕೆ ಅಂದ್ರೆ ವಿಶೇಷಣ, ಮಾಯೆ, ಶಕ್ತಿ. ಇರುವಿಕೆ ಅಂತಂದ್ರೆ ವಿಶೇಷ, ಬ್ರಹ್ಮ, ಶಿವ. ಅದೆರಡೂ ಸೇರಿ ಏನಾಗ್ತದೆ? ವಿಶಿಷ್ಟ. ವಿಶಿಷ್ಟ ಅಂದ್ರೆ ಅದು ಜೀವನ ಆಗಿರ್ಬೋದು, ಅದು ಈಶ್ವರನೂ ಆಗಿರ್ಬೋದು. ಜೀವನಲ್ಲಿ ಇರುವಿಕೆಯನ್ನು ಕೂಟಸ್ಥನ ಇರುವಿಕೆ, ತೋರುವಿಕೆ ದೇಹಾದಿ ಇಂದ್ರಿಯಗಳ ತೋರುವಿಕೆ, ನಾಮರೂಪಾದಿಗಳ ತೋರುವಿಕೆ. ಇರುವಿಕೆ ಅದರದು ಕೂಟಸ್ಥಂದು. ಬಂಗಾರ ಇದ್ದಂಗ ಕೂಟಸ್ಥ.
ತೋರುವಿಕೆ ದೇಹಾದಿಗಳಾಗಿ ತೋರ್ಲಕತ್ತ. ಈಶ್ವರನಲ್ಲಿ ಇರುವಿಕೆ ಬ್ರಹ್ಮಂದು, 84 ಲಕ್ಷ ಜೀವರಾಶಿಗಳು, ಪಂಚಮಹಾಭೂತಗಳು, ಅವುಗಳ ಭೋಗಗಳು, ಇವೆಲ್ಲ ಏನದವ? ತೋರುವಿಕೆಗಳು. ಅವೆರಡು ವಿಶೇಷಣ ವಿಶೇಷ ಅಂತಾರೆ. ವಿಶೇಷಣ ಅಂತಂದ್ರೆ ತೋರುವಿಕೆ, ವಿಶೇಷ ಅಂತಂದ್ರೆ ಇರುವಿಕೆ. ಎರಡೂ ಸೇರಿ ವಿಶಿಷ್ಟ ಆಗ್ಯದ. ಇದು ಎಲ್ಲ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟದ್ದು. ಬರೀ ವೀರಶೈವ ಒಬ್ಬರ ಸಿದ್ಧಾಂತ ಅಂತ ಅಲ್ಲದು, ಎಲ್ಲರಿಗೂ ಈಶ್ವರ ಒಬ್ಬನಿಗೆ ಸಂಬಂಧಪಟ್ಟದ. ಏನವ ವಿಶೇಷಣ ವಿಶೇಷ ಮಾಯೆ ಬ್ರಹ್ಮ ಇಡೀ ವಿಶ್ವಕ್ಕೆ ಒಂದೇ ಹೌದಾ? ಇಲ್ಲಿದೆ. ವಿಶ್ವವನ್ನ ನೋಡಿದ ದೃಷ್ಟಿಕೋನ ಹೆಂಗಿರ್ಬೇಕು ನೋಡ್ರಿ. ಇದು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದವ್ರದು ಹೆಂಗಿರ್ಬೇಕು ಅವ್ರದ್ದು. ದ್ವೈತ ಸಿದ್ಧಾಂತ ಅದ್ವೈತ ಸಿದ್ಧಾಂತಕ್ಕ ವ್ಯತ್ಯಾಸ ಭೇದ. ಈ ಅದ್ವೈತ ಸಿದ್ಧಾಂತಿಗಳು ಏನ್ ಮಾಡ್ತಾರ? ಮಾಯೆಯನ್ನ ಧ್ಯೇಯವಾಗಿ ಕಾಣ್ತಾರ ಅವರು, ಅದಕ್ಕೆ ಬೈತಾರ ಅವರು. ಅದ್ವೈತ ಸಿದ್ಧಾಂತಿಗಳಲ್ಲಿ ಮಾಯೆಗೆ ಮರ್ಯಾದೆ ಇಲ್ಲ. ಮಾಯೆ ಆದ ಇದು ಮಾಯ ಅಂತಾರ. ಅದು ನಮಗ ಸತ್ಯಕ್ಕೆ ದರ್ಶನ ಮಾಡ್ಲಿಕ್ಕೆ ಅನುಕೂಲ ಇಲ್ಲ, ಹಾಂಗಿಲ್ಲ ಹಿಂಗಿಲ್ಲ ಅಂತಾರ. ಆದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದವ್ರು ಏನ್ ಮಾಡ್ತಾರ? ಮಾಯೆಯನ್ನ ತಾಯಿ ಅಂತಾರವ್ರು. ಶಿವನನ್ನ ತಂದೆ ಅಂದ್ರ ಮಾಯೆಯನ್ನ ತಾಯಿ ಅಂತಾರ. ಈ ಶರೀರವನ್ನು ಬೈತಾರ ಇಲ್ರಿ? ಮಲಕೋಶ ಅಂತವೇ ಅದ್ವೈತಿಗಳು. ಮಲಕೋಶ ಸೆಪ್ಟಿಕ್ ಟ್ಯಾಂಕ್ ಅಂತ ಬೈತಾರ. ಹೆಣ್ಣಿಗೆ ಬೈತಾರ, ಹೊನ್ನಿಗೆ ಬೈತಾರ, ಮಣ್ಣಿಗೆ ಬೈತಾರ, ಎಲ್ಲ ಓಟುಕ ಬೈತಾರ ಅವರು. ಅವಕ್ಕೆ ಬಳಸಲಾರ ಶಬ್ದಗಳೇ ಇಲ್ಲ, ಹಾಂಗ ಬೈತಾರ. ಅವಕ್ಕ ಬೈತಾರ. ಅದರದೇ ಅನುಕೂಲ ತಗೊಂಡು ಅದಕ್ಕೆ ಬೈತಾರ. ಜಗತ್ತಿಂದ ಅನುಕೂಲ ತಗೋತಾರ, ಜಗತ್ತಿಗೆ ಬೈತಾರ. ಇಂದ್ರಿಯಗಳ ಅನುಕೂಲ ತಗೋತಾರ, ಇಂದ್ರಿಯಗಳಿಗೆ ಬೈತಾರ. ಅನುಕೂಲ ತಗೊಳ್ಳಾರ್ದಾರು ಯಾರು ಇಲ್ಲೇ ಇಲ್ಲ. ಈ ದೇಹದ ಅನುಕೂಲ ತಗೊಂಡರ, ಈಶ್ವರ ಅನುಕೂಲ ತಗೊಂಡರ, ಜಗತ್ತಿನ ಅನುಕೂಲ ತಗೊಂಡರ. ಈ ಎಲ್ಲ ವಸ್ತು ಮಿಥ್ಯ ಆದವ ಹೇಳಕ್ಕೆ ಅವಕ್ಕೆ ಬೈತಾರ, ಕಲ್ಪಿತಕ್ಕೆ ಬೈತಾರ. ಎಲ್ಲನೂ ಅದನ್ನು ಬಳಸ್ಕೊಂಡು ಬೈದ್ರೆ ಹೆಂಗ? ಅದು ತಾಯಿ ಇದ್ದಂಗ. ತಾಯಿ ನಮ್ಮನ್ನ ಪೋಷಣೆ ಮಾಡಿ ಹೆಂಗ ಉದಾಹರಣೆ ಕೊಡ್ತಾರ? ಕೆಸರನ್ನು ಅಂಟಿಸಿಕೊಂಡು ಬಂದಂತ ಮಗುವನ್ನ ನೇರವಾಗಿ ತಂದೆ ಬಳಿಗೆ ಕಳಿಸಿದರೆ ತಂದೆ ಸಮೀಪಕ್ಕೆ ಬರುಗೊಡುವುದಿಲ್ಲ. ತಾಯಿಯಾದವಳು ಏನ್ ಮಾಡ್ತಾಳ? ಆ ಮಗುವನ್ನ ಆದರದಿಂದ, ಪ್ರೀತಿಯಿಂದ, ಮಮತೆಯಿಂದ ಬಳಿಗೆ ಕರೆದುಕೊಂಡು ಹೋಗಿ, ಅದು ಎಷ್ಟೇ ಹೊಲಸಾದರೂ ಸಹಿತ ಅದನ್ನ ತೊಳೆದು ಏನ್ ಮಾಡ್ತಾಳ? ಅದಕ್ಕೆ ಸ್ವಚ್ಛ ಮಾಡಿ ತಂದೆ ಬಳಿಗೆ ಹೋಗುವಂತೆ ಯೋಗ್ಯ ಮಾಡ್ತಾಳ. ಆ ತಾಯಿನೇ ಇದ್ದಿದ್ದಿಲ್ಲ ಅಂದ್ರೆ, ಕೆಸರು ಮೆತ್ಕೊಂಡು ಮಗ ಶಿವ ಕರ್ಕೊಂಡಂಗಿಲ್ಲ ಅಂದ್ರೆ ಏನ್ ಪರಿಸ್ಥಿತಿ ಇತ್ತು? ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದವರ ಉದಾಹರಣೆಗಳಿವು. ಪಾಸಿಟಿವ್, ಅದ್ರ ಬಗ್ಗೆ ನೆಗೆಟಿವಿಟಿ ಇಲ್ಲ. ಇರ್ಲಿ, ಹೌದ್ರದೆಲ್ಲ ಮಾತುಕತೆ ಬೇರೆ. ಅದಕ್ಕೆ ಈಶ್ವರ, ಜೀವ, ಬ್ರಹ್ಮ, ಆತ್ಮ, ಪರಮಾತ್ಮ, ಮತ್ತೆ ಯಾವ ಜಡವಸ್ತುಗಳ ಮೂರ್ತಿಗಳು ಏನೇನದವ ಅವೆಲ್ಲವಕ್ಕೂ ನೀವು ಲಕ್ಷ್ಯಾರ್ಥದಲ್ಲಿ ಬ್ರಹ್ಮ ಅಂತ ತಿಳ್ಕೊಳ್ರಿ. ವಾಚ್ಯಾರ್ಥದ ವ್ಯವಹಾರದಲ್ಲಿ ಅವೆಲ್ಲ ಗಣಪತಿ, ಇಲ್ಲಿ ಮತ್ತಿನ್ನೇನೇನ ಬೇರೆ ಬೇರೆ ಏನೇನು ತಿಳ್ಕೊಳ್ರಿ. ಎಲ್ಲ ಕಡೆ ನಿಮ್ಮ ಜ್ಞಾನಿಗಳಿಗೆ ಎಂಥ ದೃಷ್ಟಿಕೋನ? ಲಕ್ಷ್ಯಾರ್ಥದ ದೃಷ್ಟಿಕೋನ. ಅವು ಏನೇ ಇದ್ರು ಸಹಿತ ಅವುಗಳನ್ನ ಅರಿಯುವ. ಗಣಪತಿ ಇದ್ರೆ ಏನಾಯ್ತು? ಗಣಪತಿಯನ್ನು ಅರಿಯುವ ಆತ್ಮನೇ ನೀವು, ಹೌದಾ? ಇಲ್ಲ. ಗಣಪತಿ ಏನದು? ನಿಮ್ಮಿಂದ ಅರಿಸಿಕೊಳ್ಳುವ ವಸ್ತು ಅದು. ಇಲ್ಲಿ ಏನದ?
ನಿಮ್ಮನ್ನು ಅರಿಸಿಕೊಳ್ಳುವ ವಸ್ತು, ಅವು ಅನಾತ್ಮ ವಸ್ತುಗಳು. ಅದನ್ನು ಅರಿಯುವವನು ಆತ್ಮ ಏನದಲ್ಲ ಅದು ನಿಮ್ಮ ಸ್ವರೂಪ ಅದ. ಅದನ್ನು ಅರಿಯುವಾಗ ಈ ರೀತಿ ಅರಿಬೇಕು. ಶುದ್ಧ ಬ್ರಹ್ಮ ಅಂದರ ಬಾರ ಭರಪೂರ, ಅವ ಬಾರ ಭರಪೂರ ಗಣಪತಿ ಹೊರಗಿದ್ರೂ ಸಹಿತ ಅವನೊಳಗನು ಶುದ್ಧ ಬ್ರಹ್ಮನೇ ಅದನ. ಅದು ಕಡಿ ಲಕ್ಷ್ಯಾರ್ಥದಲ್ಲಿ ಹೋಗಬೇಕು. ಗಣಪತಿಯನ್ನ ನೋಡುವಾಗ ನೀವು ಶುದ್ಧ ಬ್ರಹ್ಮನನ್ನ ನೋಡಿದರೆ ನಿರಪೇಕ್ಷಕ್ಕೆ ವ್ಯಾಪಕ. ನೀವು ಗಣಪತಿಯನ್ನು ನೋಡುವಾಗ ಗಣಪತಿಯನ್ನ ನೋಡಿದ್ರಿ ಅಂತಂದ್ರೆ ಆಪೇಕ್ಷಿಕ ವ್ಯಾಪಕ, ಲಿಮಿಟೆಡ್ ಆಗಿಬಿಡ್ತು. ಅನ್ಲಿಮಿಟೆಡ್ ಚೇತನದ ದರ್ಶನನೇ ಆಗಂಗಿಲ್ಲ ನಿಮಗೆ. ಏನೇ ನೋಡಿದ್ರು ಸಹಿತ ಅದರೊಳಗ ಏನ್ ನೋಡ್ಬೇಕು? ಶುದ್ಧ ಬ್ರಹ್ಮನನ್ನೇ ನೋಡಬೇಕು. ಅಂದರ ಬಾಹರ ಭರಪೂರ ಅವನಿಗೆ ನೋಡಬೇಕು. ಮಸ್ಜಿದ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಪ್ರೇಯರ್ ಮಾಡುವಾಗ ಅಲ್ಲೇನ್ ಮಾಡ್ಬೇಕು? ಕುರಾನು ಬೈಬಲ್ ಏನೇನು ಇರ್ತಾವಲ್ಲ, ಚರ್ಚಿಗೆ ಅದೆಲ್ಲ ಅವ್ರ ಧರ್ಮ ಗ್ರಂಥಗಳು, ಅವರು ಏನೋ ಆಚಾರ ವಿಚಾರಗಳಿರ್ತಾವಲ್ಲ, ಅಂತಲ್ಲಿ ಹೋದಾಗ್ಯೂ ಸಹಿತ ನೀವೇನನ್ನು ನೋಡ್ಬೇಕು? ನಿಮ್ ಲಕ್ಷ್ಯ ವಾಚ್ಯಾರ್ಥದಾಗಿರ್ಬೇಕ, ಲಕ್ಷ್ಯಾರ್ಥದಾಗಿರ್ಬೇಕ? ವಾಚ್ಯಾರ್ಥದಾಗಿದ್ರೆ ಏನಾಗ್ತದ? ಅಲ್ಲಿರುವ ನಾಮರೂಪಗಳೆಲ್ಲ ನಿಮಗೆ ಡಿಸ್ಟರ್ಬ್ ಮಾಡ್ತಾವ. ಎಲ್ಲಿ ಆದರೂ ಸಹಿತ ನಿಮ್ಮದು ಲಕ್ಷ್ಯ ಎಲ್ಲಿರ್ಬೇಕು? ಶುದ್ಧ ಬ್ರಹ್ಮನ ಕಡೆ ಇರ್ಬೇಕು. ಕಾಶಿಗೆ ಹೋದ್ರೂ ಕಾಶಿಲಿಂಗದ ಕಡೆ ಅಲ್ಲ, ಕಾಶಿಲಿಂಗದೊಳಗ ಇರುವಂತ ಶುದ್ಧ ಬ್ರಹ್ಮ. ಶ್ರೀಶೈಲಕ್ಕೆ ಹೋದ್ರೆ ಶ್ರೀಶೈಲದಾಗ ಲಿಂಗ ಅಲ್ಲ, ಮಲ್ಲಿಕಾರ್ಜುನ ಲಿಂಗ ಅಲ್ಲ, ಅವು ನಾಮರೂಪ. ಅವು ಆ ಮಲ್ಲಿಕಾರ್ಜುನ ಲಿಂಗದೊಳಗಿರುವ ಶುದ್ಧ ಬ್ರಹ್ಮ. ಗೋಕರ್ಣಕ್ಕೆ ಹೋದ್ರೆ ಆತ್ಮಲಿಂಗ, ಅದು ಆತ್ಮಲಿಂಗ ಅಂತ ಹೇಳಿ ಅದನ್ನೇ ನೋಡ್ಕೊತ ಕುಂದ್ರದಿಲ್ಲ, ಅದರೊಳಗಿರುವ ಶುದ್ಧ ಬ್ರಹ್ಮ. ಎಲ್ಲಿ ಹೋದ್ರೂ ನಿಮ್ಮ ಲಕ್ಷ್ಯ ಶುದ್ಧ ಬ್ರಹ್ಮನ ಕಡೆಗೆ ಇರಬೇಕು. ನಿರಪೇಕ್ಷಿಕ ವ್ಯಾಪಕ ಶುದ್ಧ ಬ್ರಹ್ಮನೇ ಕಾಶಿ ವಿಶ್ವನಾಥ ಲಿಂಗವಾಗಿ ತೋರುತ್ತಿದ್ದಾನೆ. ಶುದ್ಧ ಬ್ರಹ್ಮನೇ ಶ್ರೀಶೈಲ ಮಲ್ಲಿಕಾರ್ಜುನನಾಗಿ ತೋರುತ್ತಿದ್ದಾನೆ. ಶುದ್ಧ ಬ್ರಹ್ಮನೇ 18 ಶಕ್ತಿ ಪೀಠಗಳಾಗಿ ತೋರುತ್ತಿದ್ದಾನೆ. ಶುದ್ಧ ಬ್ರಹ್ಮನೇ ಬೆಟ್ಟ ಗುಡ್ಡಗಳಾಗಿ ತೋರುತ್ತಿದ್ದಾನೆ. ಶುದ್ಧ ಬ್ರಹ್ಮನೇ 84 ಲಕ್ಷ ಜೀವರಾಶಿಗಳಾಗಿ ತೋರುತ್ತಿದ್ದಾನೆ. ಶುದ್ಧ ಬ್ರಹ್ಮನೇ ಹೆಂಡತಿಯಾಗಿ ನಮ್ಮ ಮನೆಗೆ ಬಂದಿದ್ದಾನೆ. ಶುದ್ಧ ಬ್ರಹ್ಮನೇ ಮಕ್ಕಳಾಗಿ ನಮ್ಮ ಮನೆಯಾಗ ಹುಟ್ಟ್ಯಾನ. ಇಂಥವರೆಲ್ಲ ಶುದ್ಧ ಬ್ರಹ್ಮ ಆದ್ರೆ ನಾನು ಶುದ್ಧ ಬ್ರಹ್ಮನೇ ಅದೀನಿ. ಅಖಂಡ ಭಾವ ತಾಳುವುದಕ್ಕಿಂತವೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಶುದ್ಧ ಬ್ರಹ್ಮ ಇದ್ರೆ ಹಂಗ್ಯಾಕ್ರಿ ಯಾವಾಗ ಎಲ್ಲರೂ ಒಂದೊಂಥರ ಬೇರೆ ಬೇರೆನೇ ಅದಾರ. ಬೇರೆ ಬೇರೆ ಅವೆಲ್ಲ ಲೀಲೆಗಳದವಪ್ಪ. ಒಬ್ಬನೇ ಮಾಲೀಕನ ನಾಟಕದೊಳಗಿರುವ ನಾನಾ ವಿಧ ಪಾತ್ರಗಳನ್ನು ಅವರು ಮಾಡ್ಲಿಕ್ಕೆ ಬಂದಾರ. ಮಾಲೀಕ ಒಬ್ಬನೇ, ಒಂದೇ ನಾಟಕ. ನೆಕ್ಸ್ಟ್ ಏನ್ ಹೇಳ್ತಾನ? ಚತುರ್ಭ್ರಾಂತಿ ಜೀವ, ಇದ್ರೊಳಗ ಕೂಟಸ್ಥ, ಈಶ್ವರನೊಳಗ ಬ್ರಹ್ಮ, ಇವೇನದ ಇವೆಲ್ಲ ಭ್ರಾಂತಿ ಇರೋದು ಒಂದೇ ಒಂದು ಬ್ರಹ್ಮ. ಅದಕ್ಕೆ ಚತುರ್ಭ್ರಾಂತಿ ಚೇತನಕೆಯೋ ತಾಮೇ ಮಿಥ್ಯಾ ಜೀವ ಪುಣ್ಯ ಪಾಪ ಫಲ ಭೋಗವೈ ಚಿತ್ತಕೂಟಸ್ಥ ಸುಶಿವ. ಇದ್ರೊಳಗೆ ಏನ್ ಹೇಳ್ತಾನ? ಜೀವನೊಳಗೂ ಸಹಿತ ಒಂದು ಕೂಟಸ್ಥ ಭಾಗ ಅದ, ಒಂದು ಆಭಾಸ ಭಾಗ ಅದ. ಈಶ್ವರನಲ್ಲಿ ಸಹಿತ ಒಂದು ಬ್ರಹ್ಮ ಭಾಗ ಅದ, ಒಂದು ಆಭಾಸ ಭಾಗ ಅದ. ಹೌದಾ? ಜೀವಾಭಾಸ, ಈಶ್ವರಾಭಾಸ. ಈಶ್ವರನಲ್ಲಿರೋದು ಬ್ರಹ್ಮ ಏನದಲ್ಲ, ವಿದ್ರೂಪ ಬ್ರಹ್ಮ.
ಜೀವನೊಳಗ ಕೂಟಸ್ಥ ಮತ್ತು ಕೂಟಸ್ಥನ ಆಭಾಸ. ಈಶ್ವರನಲ್ಲಿರೋದು ಬ್ರಹ್ಮ ಮತ್ತು ಬ್ರಹ್ಮನ ಆಭಾಸ. ಜೀವನಲ್ಲಿರುವ ಕೂಟಸ್ಥನ ಆಭಾಸಕ್ಕೆ ಏನಂತೀರಿ? ಅವಿದ್ಯೆ ಅಂತೀರಿ. ಈಶ್ವರನಲ್ಲಿರುವ ಬ್ರಹ್ಮನ ಆಭಾಸಕ್ಕೆ ಏನಂತೀರಿ? ಮಾಯೆ ಅಂತೀರಿ. ಇಲ್ಲೇನದ ಪಾಪ ಪುಣ್ಯ ಮಾಡೋದು ಯಾವುದು ಅಂತಂದ್ರೆ ಆ ಕೂಟಸ್ಥ ಮತ್ತು ಬ್ರಹ್ಮ ಅಲ್ಲ. ಚೇತನ ಸ್ವರೂಪರಾದ ಕೂಟಸ್ಥ ಮತ್ತು ಬ್ರಹ್ಮರು ಯಾವ ವ್ಯವಹಾರಗಳನ್ನು ಮಾಡುವುದಿಲ್ಲ. ಪಾಪ ಪುಣ್ಯ ಯಾರು ಮಾಡ್ಲಕತ್ತಾರ ಅಂತಂದ್ರ ಆಭಾಸರು ಮಾಡ್ಲಕತ್ತಾರ. ಆಭಾಸದಾಗ ವ್ಯವಹಾರಗಳು ನಡೆದವ. ಆಭಾಸ ತಾನು ಮಾಡುವ ಆಭಾಸ ತನ್ನ ಸ್ವಂತಿಕೆಯಲ್ಲಿ ಸುಳ್ಳು. ಅದು ಪ್ರತಿಬಿಂಬನೂ ಸುಳ್ಳ. ಮತ್ತ ಪ್ರತಿಬಿಂಬಗಳಿಂದ ಉಂಟಾದ ಕರ್ಮಗಳು ಸುಳ್ಳವು. ಅವು ಸುಳ್ಳೇ ಅದಾವ. ಪಾಪ ಪುಣ್ಯ ಅವು ಸುಳ್ಳೇ ಅದಾವ. ಆ ಪಾಪ ಪುಣ್ಯದ ಫಲಗಳಾದ ಸ್ವರ್ಗ ನರಕಗಳು ಅವು ಸುಳ್ಳೇ ಅದಾವ. ಎಲ್ಲ ಪ್ರತಿಬಿಂಬದ ಕೆಲಸ. ಆ ಈಶ್ವರನಲ್ಲಿರುವ ಆಭಾಸ ಭಾಗ ಜೀವನಲ್ಲಿರುವ ಆಭಾಸ ಭಾಗಕ್ಕೆ ಪ್ರೇರಣೆ ಮಾಡುವುದಕ್ಕ ಇದು ಪ್ರೇರಿತವಾಗಿ ಕರ್ಮ ಮಾಡ್ತದ. ಆ ಕರ್ಮಗಳು ಪಾಪ ಪುಣ್ಯ ಅಂತೇಳಿ ಎರಡು ಭಾಗ ಆಗಿ ಅದರಿಂದ ಸುಖ ದುಃಖ ಎನ್ನುವ ಫಲ ಉಂಟಾಗಿ ಅದರಿಂದ ಸ್ವರ್ಗ ನರಕಗಳು ಉಂಟಾಗ್ತಾವ ಅನ್ನೋದು ಇದೆಲ್ಲ ಏನದ ಆಭಾಸನ ಕೆಲಸಗಳಿವು. ಇವೆಲ್ಲ ಪಾಪ ಪುಣ್ಯ ಮಾಡಿ ಅವ ಫಲ ಕೊಡ್ತಾನ. ಜೀವನೊಳಗಿರುವ ಆಭಾಸ ಏನ್ ಮಾಡ್ತಾನ? ಕರ್ಮ ಮಾಡ್ತಾನ. ಆ ಕರ್ಮಕ್ಕ ಫಲ ಅವ ಈಶ್ವರನೊಳಗಿರುವ ಆಭಾಸ ಕೊಡ್ತಾನ. ಮತ್ತ ಈಶ್ವರ ಆ ಕರ್ಮ ಮಾಡುವುದಕ್ಕ ಅವನೇ ಪ್ರೇರಕನಾಗ್ಯಾನ. ಇವನ್ ಕಡೆಯಿಂದ ಕೆಲಸ ಮಾಡಿಸ್ತಾನ. ಕೆಲಸ ಚಲೋ ಆಗಿದ್ರು ಒಂದು ರೀತಿ ಫಲ ಕೊಡ್ತಾನ, ಕೆಲಸ ಸರಿ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ರೀತಿ ಫಲ ಕೊಡ್ತಾನ. ಹಿಂಗ ಹೇಳಿ ಆ ಒಂದು ಒಳಗಿರುವಂತ ಕೂಟಸ್ಥ ಮತ್ತ ಬ್ರಹ್ಮರ ಕಡೆ ಲಕ್ಷ್ಯ ಕೊಡ್ರಿ. ಅದಕ್ಕೆ ನಿಮ್ಮೊಳಗೆ ಇರುವ ಚಿತ್ತಕೂಟಸ್ಥನೇ ಸುಶಿವ. ಅವನೇ ಶಿವನಾಗಿದ್ದಾನೆ. ಅವನಿಗೆ ಶಿವ ಅನ್ರಿ. ಪಿಂಡಾಂಡದೊಳಗ ಅವನಿಗೆ ಶಿವ ಅನ್ರಿ. ಬ್ರಹ್ಮಾಂಡದೊಳಗ ಬ್ರಹ್ಮಗೆ ಶಿವ ಅನ್ರಿ. ಶಿವ 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 ಅಂತ ಒಂದೇ ಸಲ ಅನ್ನಂಗಿಲ್ಲ ನೀವು. ಎರಡೆರಡು ಸರಿ ಅಂತೀರಿ. ಯಾಕಂತೀರಿ? ಒಂದು ಶಿವ ಅನ್ನೋದು ಯಾರಿಗೆ ಮುಟ್ಟಿಸ್ತದದು? ಕೂಟಸ್ಥನಿಗೆ. ಇನ್ನೊಂದು ಶಿವ ಅನ್ನೋದು ಬ್ರಹ್ಮನ, ಈಶ್ವರನೊಳಗಿರುವ ಬ್ರಹ್ಮಗ. ಅವೆರಡು ಜೋಡಿ ಶಿವ 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 ಹರಿ ಹರಿ ರಾಮ ರಾಮ ಕೃಷ್ಣ ಕೃಷ್ಣ ಹೆಸರುಗಳು ಬೇರೆ ಬೇರೆ. ಅಲ್ಲಿರೋದು ಒಂದು ಪಿಂಡಾಂಡದ ಒಳಗಿರುವಂತ ಚೇತನಕ್ಕ ಒಂದು ಸಂಬೋಧನೆ ಮಾಡ್ತದ. ಇನ್ನ ಒಂದು ಶಬ್ದ ಬ್ರಹ್ಮಾಂಡದ ಒಳಗಿರುವಂತ ಚೇತನಕ್ಕ ಇನ್ನೊಂದು ಸಂಬೋಧನೆ ಮಾಡ್ತದೆ. ಆಭಾಸವೇ ಕರ್ಮವನ್ನು ಮಾಡುತ್ತದೆ. ಆಭಾಸವೇ ಫಲವನ್ನು ಕೊಡುತ್ತದೆ. ಚೇತನವು ಕರ್ಮವನ್ನು ಮಾಡುವುದಿಲ್ಲ, ಚೇತನವು ಫಲವನ್ನು ಕೊಡುವುದಿಲ್ಲ. ಮತ್ತ ಚೇತನ ಏನ್ ಕೆಲಸ ಮಾಡ್ತದ ಅಂತಂದ್ರೆ ಆಭಾಸ ಮಾಡುವ ಕೆಲಸಗಳಿಗೆ ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟಿದೆ. ಗಣಪತಿ ಇಲಿ ಮೇಲೆ ಕುಳಿತುಕೊಳ್ಳುತ್ತಾನೆ. ಎದರ್ಲೆ ಮಾಡ್ಯಾರ ಗಣಪತಿ? ಚಿನ್ನದಲ್ಲಿಂತ ಮಾಡ್ಯಾರ. ಚಿನ್ನ ಏನಾರ ಕರ್ಮ ಮಾಡ್ಯದೇನ್ರಿ? ಗಣಪತಿ ಇಲ್ಲಿ ಕೂಡಿ ಕರ್ಮ ಮಾಡ್ಲಕತ್ತಾವ. ಚಿನ್ನ ಏನು ಕರ್ಮ ಮಾಡ್ಯದೇನು? ಇಲ್ಲ. ಚಿನ್ನ ಏನು ಕರ್ಮ ಮಾಡಿಲ್ಲ ಅಂತಂದ್ರ ಗಣಪತಿಗೆ ಇಲ್ಲಿಗೆ ಆಧಾರವಾಗಿ ಯಾವದದ? ಬಂಗಾರದ ಗಣಪತಿಗೆ ಬಂಗಾರೇ ಆಧಾರ ಅದ. ಬಂಗಾರದ ಇಲ್ಲಿಗೆ ಬಂಗಾರನೇ ಆಧಾರ ಅದ. ಅದು ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟದ. ಅಲ್ಲಿ ಏನು ಅದರದ್ದು ಕೆಲಸ ಇಲ್ಲ.
ಕರ್ಮ ಮಾಡಲ್ಲ, ಫಲ ಕೊಡಂಗಿಲ್ಲ ಅಂತಂದ್ರೆ ಅದ್ರದ್ದೇನು ಕೆಲಸ ಅಂದ್ರೆ ಅದ್ರದ್ದು ಕೆಲಸ ಸತ್ತಾಸ್ಫೂರ್ತಿ. ಚೇತನದ ಕೆಲಸ ಸತ್ತಾಸ್ಫೂರ್ತಿ. ಸ್ಫೂರ್ತಿ ಅಂದ್ರೆ ಕೊಡೋದು, ಸತ್ತ ಅಂದ್ರೆ ತನ್ನ ಇರುವಿಕೆಯನ್ನು ಅದಕ್ಕೆ ಕೊಡೋದು. ಗಣಪತಿ ಇದೆ, ಗಣಪತಿ ಇದೆ ಅಂತಂದ್ರೆ ತೋರಿಕೆಯಲ್ಲಿ ಗಣಪತಿ, ಇರುವಿಕೆಯಲ್ಲಿ ಬಂಗಾರ. ಇಲಿ ಇದೆ, ತೋರಿಕೆಯಲ್ಲಿ ಇಲಿ, ಇರುವಿಕೆಯಲ್ಲಿ ಬಂಗಾರ. ಬೈ ಎಕ್ಸಿಸ್ಟೆನ್ಸ್, ಬೈ ಅಪಿಯರೆನ್ಸ್. ಗಣಪತಿ ಈಸ್ ಬೈ ಅಪಿಯರೆನ್ಸ್, ಗೋಲ್ಡ್ ಈಸ್ ಬೈ ಎಕ್ಸಿಸ್ಟೆನ್ಸ್. ಅದು ಏನು ಕರ್ಮ ಮಾಡಂಗಿಲ್ಲ, ಅದು ತನ್ನ ಬೆಲೆ ಹೆಚ್ಚು ಮಾಡ್ಕೊಳ್ಳಲ್ಲ, ಕಡಿಮೆ ಮಾಡ್ಕೊಳ್ಳಲ್ಲ. ತನ್ನ ಬೆಲೆ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೋತದ. ಗಣಪತಿ ಆಗಿನ ಅಂತ ಹೇಳೋದೇನು ಬಂಗಾರ ತನ್ನ ಬೆಲೆ ಹೆಚ್ಚು ಮಾಡ್ಕೊಂಡದ, ಇಲಿ ಆಗಿನ ಏನು ಬಂಗಾರ ತನ್ನ ಬೆಲೆ ಕಡಿಮೆ ಮಾಡ್ಕೊಂಡದ. ಅದಕ್ಕೆ ತನ್ನದೇ ಆದ ಬೆಲೆ ಅದ. ವಿಷಯಾಂಕ 174. ತುಂಬಾ ರಹಸ್ಯವಾದ ವಿಷಯಗಳಿವೆಲ್ಲ. ಆಭಾಸವೇ 174ನೇ ವಿಷಯಾಂಕ, ದೋಹ 92. 4ನೇ ತರಂಗ 174ನೇ ವಿಷಯಾಂಕ, 92ನೇ ದೋಹ. ಪೀಠಿಕೆ ಕೊಟ್ಟು ಬಿಟ್ಬಿಡ್ತೀನಿ, ಮತ್ತೆ ಮುಂದೆ ನೀವೇನ್ ಮಾಡೋದು ಮಾಡ್ರಿ. ಆಭಾಸವೇ ಕರ್ಮ ಮಾಡುತ್ತದೆ, ಆಭಾಸವೇ ಫಲವನ್ನು ಕೊಡುತ್ತದೆ. ಯಾವುದು? ಜೀವಾಭಾಸ ಕರ್ಮ ಮಾಡ್ತದ, ಈಶ್ವರಾಭಾಸ ಫಲ ಕೊಡ್ತದ. ಈ ಕರ್ಮ ಯಾಕೆ ಮಾಡ್ತದೆ ಇದು ಅಂದ್ರೆ ಈಶ್ವರಾಭಾಸ ಆ ಜೀವಾಭಾಸದ ಜೊತೆಗಿದ್ದು ಪ್ರೇರಣೆ ಮಾಡ್ತದೆ. ಯಾಕೆ ಪ್ರೇರಣೆ ಮಾಡ್ತದ ಅಂತಂದ್ರೆ ಅದು ವಿಧಿ, ಜಗಕ್ಕಿಕ್ಕಿದ ವಿಧಿ, ಮೆಥಡ್ ಆಫ್ ಲೈಫ್, ಜೀವನದ ವಿಧಿ ಅದು. ಆ ವಿಧಿ ಏನ್ ಮಾಡುತ್ತದ? ಪ್ರೇರಣೆ ಮಾಡ್ತದ. ಪ್ರೇರಣೆ ಮಾಡಿ ಕೆಲಸ ಮಾಡ್ಲಕ್ಕತ್ತದ. ಆ ಕೆಲಸ ಬರಬ್ಬರಿ ಆಯ್ತು, ಅದರದ್ದು ಕೆಲಸದ ಕ್ವಾಲಿಟಿ ನೋಡಿ ಪಾಪ ಆಯ್ತೋ ಪುಣ್ಯ ಆಯ್ತು, ಚಲೋ ಆಯ್ತೋ ಕೆಟ್ಟದಾಯ್ತು, ಅದಕ್ಕೆ ತಕ್ಕಂತೆ ಅದು ಫಲ ಕೊಡ್ತದೆ. ಇದೆಲ್ಲ ಆಭಾಸದ ಕೆಲಸ. ಚೇತನದಲ್ಲಿ ಪಾಪ ಪುಣ್ಯ ಮಾಡೋ ಕರ್ಮನೂ ಇಲ್ಲ, ಸುಖ ದುಃಖ ಕೊಡ ಫಲನೂ ಇಲ್ಲ, ಹೇಳೋದಕ್ಕೂ ಇಲ್ಲ, ಕೇಳೋದಕ್ಕೂ ಇಲ್ಲ. ಮತ್ತ ಅದೇನ್ ಕೆಲಸ ಮಾಡ್ತದಂತಂದ್ರೆ ಈ ಆಭಾಸ ದ್ವಯರಿಗೆ ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟಿದೆ. ಅದಕ್ಕೆ ವಿಷಯಾಂಕ 92ಕ್ಕೆ ಬಂದೀವಿ. ಇವತ್ತು ಮುಂದಕ್ಕೆ ಒಂದಿಟ್ಟು ಛಾಯಾಕರ್ಮಿ, ಛಾಯಾದೇತ ಫಲ. ನೋಡ್ರಿ, ಛಾಯಾಕರ್ಮಿ ಅಂದ್ರೆ ಆಭಾಸನೇ ಕರ್ಮ ಮಾಡುತ್ತಾನೆ. ಛಾಯಾ ದೇತ ಫಲ ಅಂದ್ರೆ ಜೀವಾಭಾಸ ಕರ್ಮ ಮಾಡ್ತಾನ, ಈಶ್ವರಾಭಾಸ ಫಲ ಕೊಡ್ತಾನೆ. ಛಾಯಾಕರ್ಮಿ ಛಾಯಾ ದೇತ ಫಲ. ಎಂತ ಚಂದ ಶಬ್ದ ಅದ ನೋಡ್ರಿ. ನಹಿ ಚೇತನ ಮೇ ಜೋಗ, ಚೇತನದೊಳಗಂತವೇನು ಇಲ್ಲಪ್ಪ. ಸೊ ಅಸಂಗ ಇಕ ರೂಪ ಹೈ ಜಾನೈ ಭಿನ್ನ ಕುಲೋಗ. ಅವನು ಒಂದು ಬರೇ ಕರ್ಮ ಮಾಡವನು, ಫಲ ಕೊಡವನು ಭಕ್ತ ಭಗವಂತ. ಭಕ್ತ ಕರ್ಮ ಮಾಡ್ತಾನ, ಭಗವಂತ ಫಲ ಕೊಡ್ತಾನ. ಉಪಾಸಕ ಧ್ಯಾನ ಮಾಡ್ತಾನ, ಉಪಾಸ್ಯ ವಸ್ತು ಫಲ ಕೊಡ್ತದ ಅಂತ ಇವೆರಡೇ ಕಾಣಿಸ್ತಾವ ನಿಮಗ. ಇವೆರಡರಿಂದ ಅಸಂಗವಾದಂತ ಒಬ್ಬ ಶುದ್ಧ ಬ್ರಹ್ಮ ಅದನ. ಈ ವ್ಯವಹಾರಗಳಿಂದ ಅಸಂಗವಾದ ಒಂದು ಶುದ್ಧ ಬ್ರಹ್ಮ ಅದನ. ಜಾನೈ ಭಿನ್ನ ಕುಲೋಗ. ಕುಲೋಗ ಅಂದ್ರೆ ಕೆಟ್ಟ ಜೀವಿಗಳಿಗೆ, ಮಲ ಜೀವಿಗಳಿಗೆ ಆ ಬ್ರಹ್ಮನ ಅರ್ಥ ಆಗುವುದಿಲ್ಲ. ಛಾಯಾಕರ್ಮಿ ಅಂತಂದ್ರೆ ಜೀವ ಸ್ವರೂಪದಲ್ಲಿ ಯಾವ ಆಭಾಸ ಅಂಶವಿರುವುದೋ ಅದು ಕರ್ಮ ಮಾಡುವಂತದ್ದಾಗಿದೆ. ಛಾಯಾದೇತ ಫಲ ಅಂದ್ರೆ ಈಶ್ವರನ ರೂಪದಲ್ಲಿ ಯಾವ ಆಭಾಸದ ಅಂಶವಿರುವುದೋ ಅದು ಜೀವಾಭಾಸಗಳಿಗೆ ತಕ್ಕ ಫಲಗಳನ್ನು ಕೊಡುವಂತದ್ದಾಗಿದೆ. ಕರ್ಮಗಳ ಕರ್ತೃ ಜೀವಾಭಾಸಕ್ಕೂ, ಫಲಗಳ ದಾತ ಈಶ್ವರಾಭಾಸಕ್ಕೂ, ಅಂದ್ರೆ ಇವೆರಡಕ್ಕೂ ಮತ್ತು ಚೇತನಕ್ಕೂ ಸಂಬಂಧವೇ ಇಲ್ಲ. ನಹಿ ಜೋಗ, ಅದು ತಮ್ಮ ಅಸಂಗವಾಗಿದೆ. ನಹಿ ಜೋಗ, ಅವೆರಡಕ್ಕ ಏನು ಜಾಯಿಂಟ್ ಇಲ್ಲ. ಸೋ ಅಸಂಗ ಇಕ ರೂಪ ಹೈ.
ನೈ ಚೇತನಮೇ ಜೋಗ. ಈ ಛಾಯೆಗಳು ಮಾಡುವ ವ್ಯವಹಾರಕ್ಕ ಇದಕ್ಕ ಸಂಬಂಧನೇ ಇಲ್ಲ. ಆ ವ್ಯವಹಾರಗಳಿಗೆ ಈ ನಾನು ಬಂಗಾರ ಅಂತ ತಿಳ್ಕೊಂಡ್ಬಿಟ್ರೆ ಇಲಿ ಮಾಡಿದ ಕರ್ಮಕ್ಕ ಗಣಪತಿ ಮಾಡಿದ ಕರ್ಮಕ್ಕ ಸಂಬಂಧ ಇಲ್ಲ. ಬಂಗಾರದ ರೇಟ್ ಬಂಗಾರಕ್ಕದ, ನಾ ಇಲಿ ಮತ್ತು ಗಣಪತಿ ಆಜ್ಞೆ ಅಂದ್ರೆ ಕರ್ಮ ಫಲಕ್ಕೆ ಸಿಕ್ಕೊಂಡ್ಬಿಡ್ತೀನಿ ನಾನು. ಆಭರಣ ಆದ್ರೆ ಕರ್ಮದ ಫಲಗಳಿಗೆ ಸಿಕ್ಕೊಂಡ್ಬಿಡ್ತೀನಿ. ನಾನು ಆಭರಣ ಅಲ್ಲ, ನಾ ಬಂಗಾರ ಅಂದೆ ಅಂತಂದ್ರೆ ರೇಟ್ ಒಂದೇ. ಅದಕ್ಕೆ ಕರ್ಮಗಳ ಕರ್ತೃ ಜೀವಾಭಾಸಕ್ಕೂ ಮತ್ತು ಫಲಗಳ ದಾತ ಈಶ್ವರಾಭಾಸಕ್ಕೂ ಅಂದ್ರೆ ಇವೆರಡಕ್ಕೂ ಮತ್ತು ಚೇತನಕ್ಕೂ ಸಂಬಂಧವೇ ಇಲ್ಲ. ನಹಿ ಜೋಗ. ಸೊ ಆ ಚೇತನವು ಅಸಂಗ ಅಂದ್ರೆ ಸಂಗರಹಿತವು, ಇಕರೂಪ ಅಖಂಡವಾಗಿಯೂ. ಅಂದ್ರೆ ಜೀವನಿಗೆ ಬೇರೆ ಚೇತನ, ಈಶ್ವರನಿಗೆ ಬೇರೆ ಚೇತನ ಅಂತ ಎರಡಿಲ್ಲ. ಜೀವೋ ಬ್ರಹ್ಮ ಇವ ನಾಪರಃ ತತ್ ತ್ವಮಸಿ. ಈಶ್ವರನಲ್ಲಿರುವ ಬ್ರಹ್ಮನೇ ನಿನ್ನೊಳಗಿರುವ ಕೂಟಸ್ಥ, ನಿನ್ನೊಳಗಿರುವ ಕೂಟಸ್ಥನೇ ಈಶ್ವರನೊಳಗೆ ಬ್ರಹ್ಮ. ಚೇತನದಲ್ಲಿ ಭೇದವಿಲ್ಲ, ಚೇತನ ಒಂದೇ ಆದ. ಬಂಗಾರದಾಗ ಭೇದ ಅದನ್ರಿ. ಇಲಿಗೆ ಮಾಡಿದ ಬಂಗಾರ ಮತ್ತು ಗಣಪತಿಗೆ ಮಾಡಿದ ಬಂಗಾರದಾಗ ಭೇದ ಅದ ಏನು? ಒಂದೇ ಬಂಗಾರ ಹೌದಾ ಇಲ್ಲ? ಬಂಗಾರ ಅಲ್ಲದೆ ಅದಕ್ಕೆ ಈಶ್ವರನಿಗೆ ಅಂತ ಬೇರೆ ಚೇತನ, ಜೀವನೊಳಗಿರುವುದು ಬೇರೆ ಚೇತನ ಅಂತಿಲ್ಲ. ಘಟಾಕಾಶ ಮಠಾಕಾಶ ಎರಡೂ ಒಂದೇ ಆಗಿರುವಂತೆ ಅಖಂಡವಾಗವೇ ಜಾನೈ ಭಿನ್ನ ಕುಲೋಗ. ಅಂದ್ರೆ ಮೂರ್ಖರು, ಅಜ್ಞಾನಿಗಳು, ಭೇದವಾದಿಗಳು, ತಿಳಿಗೇಡಿಗಳು ಇವ್ರೇನ್ ಮಾಡ್ತಾರ? ಜೀವಚೇತನವನ್ನ ಈಶ್ವರ ಚೇತನವನ್ನ ಭಿನ್ನ ಭಿನ್ನ ಅಂತ ಹೇಳ್ತಾರ. ಜೀವಚೇತನ ಈಶ್ವರ ಚೇತನವನ್ನ ಭಿನ್ನ ಅಂತ ಹೇಳ್ತಾರ ಮೂರ್ಖರು, ಅಂದ್ರ ಭೇದವಾದಿಗಳು. ಜೀವಚೇತನ ಈಶ್ವರ ಚೇತನ ಸೆಪರೇಟ್ ಎದಕ್ಕದ? ಅಧ್ಯಯನ ಮಾಡುವುದಕ್ಕ. ಅಧ್ಯಯನ ಮಾಡುವಾಗ ಜೀವಚೇತನವನ್ನ ಸೆಪರೇಟ್ ಅಧ್ಯಯನ ಮಾಡಬೇಕು, ಈಶ್ವರ ಚೇತನವನ್ನ ಸೆಪರೇಟ್ ಅಧ್ಯಯನ ಮಾಡಿ ಮುಂದ ಅದು ಒಂದೇ ಅಂತ ತಿಳ್ಕೊಂಡಾಗ ಅದು ಪರಿಪೂರ್ಣ ಆಗ್ತದೆ. ಬಿಟ್ಟಿಗೆ ಜೀವಚೇತನ ಈಶ್ವರ ಚೇತನ ತಿಳ್ಕೊಂಡು ಅವೆರಡು ಬೇರೆ ಬೇರೆ, ಅದು ಪಾಪ ಪುಣ್ಯ ಮಾಡ್ತದ, ಇದು ಪಾಪ ಪುಣ್ಯ ಮಾಡಂಗಿಲ್ಲ, ಹಿಂಗೆಲ್ಲ ಅನ್ಕೊತ್ ಕೂತ್ರ ಆಗಂಗಿಲ್ಲ. ಪಾಪ ಪುಣ್ಯ ಮಾಡೋದು, ಫಲ ಕೊಡೋದು ಇದೆಲ್ಲ ಆಭಾಸನ ಕೆಲಸ. ಈ ಚೇತನಗಳು ಪಾಪ ಪುಣ್ಯ ಮಾಡಲ್ಲ, ಈ ಚೇತನಗಳು ಫಲ ಕೊಡಂಗಿಲ್ಲ. ನಮ್ಮ ಲಕ್ಷ್ಯ ಚೇತನದ ಕಡೆ, ಆಭಾಸನ ವ್ಯವಹಾರಗಳ ಕಡೆ ಇಲ್ಲ. ಅದಕ್ಕೆ ಪಾಪ ಮಾಡ್ತದ, ಇದು ಪಾಪ ಮಾಡಂಗಿಲ್ಲ. ಹಿಂಗಾಗಿ ಜೀವ ಬ್ರಹ್ಮ ಒಂದೇ ಹೆಂಗಾಗ್ತದ? ಜೀವ ಪಾಪ ಪುಣ್ಯ ಮಾಡ್ತದ, ಬ್ರಹ್ಮ ಪಾಪ ಪುಣ್ಯ ಮಾಡಲ್ಲ, ಒಂದೇ ಹೆಂಗಾಗ್ತದ? ಹಿಂಗೆಲ್ಲ ಪ್ರಶ್ನೆಗಳು ಮಾಡಿದ್ದ. ಅದು ಹುಟ್ಟತದ ಸಾಯ್ತದ ಜೀವ, ಇವ ಹುಟ್ಟಂಗಿಲ್ಲ ಸಾಯಂಗಿಲ್ಲ ಅಂತಂದ್ರ ಹುಟ್ಟದು ಸಾಯೋದೇವ ಆಭಾಸ. ಪಾಪ ಪುಣ್ಯ ಮಾಡೋದು ಆಭಾಸ, ಹುಟ್ಟಿಸೋದು ಸಾಯಿಸೋದು ಆಭಾಸ, ಈಶ್ವರ ಆಭಾಸ. ಸೃಷ್ಟಿ ಸ್ಥಿತಿ ಲಯ ಮಾಡೋದು ಈಶ್ವರ ಆಭಾಸ. ಅದಕ್ಕೆ ತಕ್ಕಂತೆ ಭೋಗ ಫಲಭೋಗ ಕೊಡೋದು ಆಭಾಸ. ಅವೆಲ್ಲ ಚೇತನದಾಗಿಲ್ಲ. ಆ ಚೇತನಕ್ಕೂ ಅಲ್ಲಿ ನಡೆದ ವ್ಯವಹಾರಕ್ಕೂ ಸಂಬಂಧ ಇಲ್ಲ. ಸಂಸಾರದಿಂದ ಅವನು ಏನವ? ಅಸಂಗ ಅವನವ ಚೇತನ. ಒಂದೇ ಚೇತನ ಅಸಂಗ ಅದನ, ಅಖಂಡ ಅದನ. ಅಖಂಡ ಅಂದ್ರೆ ಈಶ್ವರನಲ್ಲಿರೋ ಚೇತನ ಬೇರೆ, ಜೀವನಲ್ಲಿರೋ ಚೇತನ ಬೇರೆ ಅಂತಿಲ್ಲ. ಎಲ್ಲ ಜೀವರುಗಳೊಳಗಿರುವ ಚೇತನನು ಅದೇ, ಈಶ್ವರನೊಳಗಿರುವ ಚೇತನನು ಅದೇ, ಅಖಂಡವಾಗಿದೆ. ಮತ್ತ ಈ ಆಭಾಸನ ವ್ಯವಹಾರಗಳು ಏನ್ ನಡೆದವ ಅವೆಲ್ಲಕ್ಕೂ ಅವನು ಅಸಂಗವಾಗಿದ್ದಾನೆ. ನೀವು ಆಭಾಸದಿರೋ ಏನು ಶುದ್ಧ ಬ್ರಹ್ಮ ಸ್ವರೂಪದಿರೋ? ನಿಮ್ಮದು ನಿಜವಾದ ರೂಪ ಯಾವುದು? ಶುದ್ಧ ಬ್ರಹ್ಮ ಸ್ವರೂಪನೇ ನಿಮ್ಮ ನಿಜ ರೂಪ. ಆ ಆಭಾಸ ರೂಪ ಏನದ ಅದು ನಿಮ್ಮ ಮಿಥ್ಯಾ ರೂಪ.
ಈಗ ನೀವು ಶುದ್ಧ ಬ್ರಹ್ಮ ಸ್ವರೂಪ ಇದ್ದು ನಾ ಶುದ್ಧ ಬ್ರಹ್ಮ ಅನ್ಕೊಂಡ್ರಿ ಅಂತಂದ್ರೆ ಆಭಾಸನಲ್ಲಿ ನಡೆಯುವ ವ್ಯವಹಾರಗಳೆಲ್ಲ ಏನದವ ಅವು ನೆರಳಿನ ವ್ಯವಹಾರಗಳು, ಮಿಥ್ಯವಾದ ವ್ಯವಹಾರಗಳು, ಪ್ರತಿಬಿಂಬದ ವ್ಯವಹಾರಗಳು. ಅವುಗಳನ್ನ ಯಾರು ಸತ್ಯ ಅಂತ ತಿಳ್ಕೊತಾರ ಅವರು ದುಃಖಿಗಳಾಗ್ತಾರ, ಚಿಂತೆ ಒಳಗಾಗ್ತಾರ, ಭಯದೊಳಗಾಗ್ತಾರ. ಅವೆಲ್ಲ ಆಭಾಸನ ವ್ಯವಹಾರಗಳು ಅಂತಂದ್ರೆ ನಿಧಾನವಾಗಿ ನೀವು ಆನಂದಕ್ಕೆ ಹೋಗ್ಬಿಡ್ತೀರಿ. ಅಲ್ಲಿ ಏನು ಹೆಚ್ಚು ಕಡಿಮೆ ಆದ್ರೆ ಏನೂ ತೊಂದರೆ ಇಲ್ಲ. ತಿಳಿತ್ರ? ಅದಕ್ಕ ಕೆಟ್ಟ ಜನ, ಮೂರ್ಖರು, ಜೀವನೊಳಗಿರುವ ಚೇತನ ಬೇರೆ, ಈಶ್ವರನೊಳಗಿರುವ ಚೇತನ ಬೇರೆ ಅಂತೇಳಿ ತಲೆ ಕೆಡಿಸ್ತಾರ. ಕೂಲೋಗ ನಮ್ಮ ವಿಚಾರ ಸಾಗರದೊಳಗಿನ ಶಬ್ದ ಕೂಲೋಗ ಅಂದ್ರೆ ದುಷ್ಟರು, ಕೆಟ್ಟವರು, ಮೂರ್ಖರು, ತಿಳಿಗೇಡಿಗಳು. ಇವರೆಲ್ಲರೂ ಏನ್ ಮಾಡ್ತಾರ ಅಂತಂದ್ರೆ ಅವ ಚೇತನಗಳಲ್ಲಿ ಭೇದ ಮಾಡಿ ಹೇಳ್ತಾರೆ. ಆ ಚೇತನಗಳಲ್ಲಿ ಭೇದ ಮಾಡೋದು ಸುಳ್ಳು, ಅದು ತಪ್ಪು ಅಂತ ಹೇಳಿ ಇದು ಇವತ್ತಿಂದು ಪೀಠಿಕೆ. ಕರ್ಮ ಮಾಡುವುದು, ಕರ್ಮ ಫಲ ಕೊಡುವುದು ಆಭಾಸನ ಕೆಲಸ. ಚೇತನ ಕರ್ಮವನ್ನು ಮಾಡುವುದಿಲ್ಲ, ಚೇತನ ಕರ್ಮ ಫಲವನ್ನು ಅನುಭವಿಸುವುದು ಇಲ್ಲ. ಇದನ್ನ ತಿಳ್ಕೊಂಡು ಇದನ್ನ ಮುಂದಿನ ಭಾಗ ನಾಳೆಗೆ ಹೇಳ್ತಾರ. ಚಂದದ ಇಂಟ್ರೆಸ್ಟಿಂಗ್ ಆದಲ್ರಿ? ಯಾರ್ದಾರ ಕತೆ ಹೇಳ್ತಾ ಇಲ್ಲ, ನಿಮ್ ಕತೆನೇ ಹೇಳಕತ್ತಾರಲ್ಲ, ಅದಕ್ಕೆ ಖುಷಿ ಬರ್ತದೆ, ಅಷ್ಟು ಸಂತೋಷ ಆಗ್ತದೆ. ಇವೆಲ್ಲ ಪಾಯಿಂಟ್ಗಳು ನಾಳೆಗೆ ಬರ್ಕೋಬೇಕು. ಪೆನ್ನ ಕಾಪಿ ತಗೊಂಡ್ಬಂದ್ಬಿಡ್ರಿ. ದುಃಖ ನಿವೃತ್ತಿಯಾಗಿ ಹೋಗ್ಬಿಡ್ತು. ದುಃಖನೇ ಇಲ್ಲ, ಇದೆಲ್ಲ ಆಭಾಸಂದು ಅಂತ ಹೇಳಿದ ಮೇಲೆ ಇದು ಯಾವುದು ಸತ್ಯ ಇಲ್ಲ ಅಂತ ನಿಮಗೆ ನಿಶ್ಚಯ ಜ್ಞಾನ ಆಗಿ ನೀವು ಇದರಿಂದ ಅಸಂಗ ಆಗಿ ನೀವು ಅಖಂಡ ಚೇತನ ಸ್ವರೂಪರಾದ್ರಿ ಅಂತಂದ್ರೆ ದುಃಖ ಇರ್ಲಕ್ ಸಾಧ್ಯ ಅದ ಏನ್ರಿ? ಈಗ ದಾರಿ ತೋರ್ಸಕತ್ತಾರ ದುಃಖ ನಿವೃತ್ತಿ. ಅದೆಲ್ಲ ಆಭಾಸನ ಕೆಲಸಗಳದವ, ಮಾಡ್ಬೇಕಾಗ್ಯದ ಅಷ್ಟೇ. ಮಾಡ್ಬೇಕಾಗ್ಯದ. ಹೆಂಗ್ ಮಾಡ್ಬೇಕು? ಎಲೆಕ್ಷನ್ ಡ್ಯೂಟಿ ಹಾಕಿದಾಗ ಅಲ್ಲ ಅವನಿಗೆ ಪ್ರಿಸೈಡಿಂಗ್ ಆಫೀಸರ್ ಅಂತ ಮಾಡಿ ಕುಂದಿರ್ಸಿರ್ತಾರಲ್ಲ ಅವನಿಗೆ ಎಷ್ಟು ಪವರ್ ಇರ್ತದ ಅವತ್ತಿನ ದಿವಸ ಅಂದ್ರೆ ರಾಷ್ಟ್ರಪತಿ ಗವರ್ನರ್ಗಳಿಗಿದ್ದಷ್ಟು ಅಧಿಕಾರ ಇರ್ತದ. ಅವ ಯಾರು ಬೇಕಾದವರಿಗೆ ಫೋನ್ ಮಾಡಿ ಕರೆಸಿ ಕೆಲಸ ತಗೋಬೋದು ಅವತ್ತಿನ ದಿವಸ. ಎಲ್ಲರೂ ಅವ ಪ್ರಿಸೈಡಿಂಗ್ ಆಫೀಸರ್ ಕಡೆನೇ ಲಕ್ಷ್ಯ ಕೊಟ್ಟಿರ್ತಾರೆ. ಅವ ಏನ್ ಮಾಡ್ತಾನ? ಆ ಎಲೆಕ್ಷನ್ ನಡೆದಿರ್ತದಲ್ಲ ಅದಕ್ಕೆ ಅವ ಸಂಘ ಇರ್ತಾನ, ಅಸಂಗ ಇರ್ತಾನ. ಅಸಂಗ ಇರ್ತಾನವ. ಹೆಂಗಿರ್ತಾನಂದ್ರ ಅದನ್ನ ಸಕ್ಸಸ್ ಮಾಡೇಬೇಕಂತ ಅವನಿಗೆ ಏನಂತದ ಇಲ್ಲ. ಅಲ್ಲಿ ಜನರು ಎಲ್ಲರೂ ಸೇರಿ ಸುರಕ್ಷಿತವಾಗಿ ಓಟ್ ಹಾಕಿದ್ರೆ ಸುಮ್ಮನೆ ಸಂಜೆ ತನಕ ಹಾಕಿಸ್ತಾನ, ಸತ್ತಾ ಸ್ಫೂರ್ತಿ ಕೊಟ್ಟು ಸುಮ್ಮರ್ತಾನ. ಅಕಸ್ಮಾತ್ ಮಧ್ಯದಲ್ಲಿ ಗದ್ದಲ ಮಾಡಿದ್ರೆ ಸಂಜೆ 6 ತನಕ ಓಟ್ ಹಾಕ್ಸೇಬೇಕತ್ತೇನು ಅವನಿಗೆ ಇಲ್ಲ, ಬಂದ್ ಮಾಡ್ಕೊಂಡು ಹೋಗ್ಬಿಡ್ತಾನ. ಆಪರೇಟರ್ ಅಷ್ಟೇ, ಓನರ್ ಅಲ್ಲ. ಆಪರೇಟ್ ಮಾಡ್ತಾನ ಅಷ್ಟೇ. ಅದನ್ನ ಓನರ್ ಆಗಿ ಏನು ಮಾಡ್ಲಕ್ ಹೋಗಂಗಿಲ್ಲ. ಈ ಮಧ್ಯದಲ್ಲೇ ಓಟ್ ಹಾಕದ್ ನಿಂತಂದ್ರೆ ಮುಂದೇನಾಗ್ತದೋ, ನನ್ಗೇನಾಗ್ತದೋ, ನಿನಗೇನಾಗ್ತದೋ ಸರಿಯಾದ ಜ್ಞಾನ ಇರ್ಲಿಲ್ಲ ಅಂದ್ರೆ ಹಂಗಾಗ್ತದ. ಅವ ಅಸಂಗನಾಗಿದ್ದು ಅದನ್ನ ಆಪರೇಟ್ ಮಾಡ್ತಾನ. ಈ ಸ್ಕೂಟರ್ ಗಾಡಿ ಮೇಲೆ ಕುಂದಿರ್ತೀರಲ್ಲ ನೀವು, ಸ್ಕೂಟರ್ಗೆ ಅಂಟುಕೊಂಡಿರ್ತೀರೇನು, ಅದನ್ನ ಆಪರೇಟ್ ಮಾಡ್ತೀರ ಅಷ್ಟೇ. ನೀವು ಸರಿಗಿದ್ರೆ ನಡೆಸ್ತೀರಿ, ಸರಿಗಿರ್ಲಿಲ್ಲ ಇಟ್ಟು ಹೋಗ್ತೀರ ಆ ಕಡೆ. ಹಂಗ ಇದೇನದ ಜೀವ ಜಗತ್ತು ಈಶ್ವರನೊಳಗಿರುವ ಆಭಾಸ ವ್ಯವಹಾರಗಳೇನದವ ಅವನು ಸುಮ್ಮನೆ ನೋಡ್ತಿರ್ತಾನ. ಅದಕ್ಕೇನು ಸಂಘ ಇರಂಗಿಲ್ಲ, ಅವನು ಅಸಂಗವಾಗಿರ್ತಾನ. ಸರಿಯಾಗಿ ನಡೆದ್ರೆ ಸರಿ, ಸರಿಯಾಗಿ ನಡೀಲಿಲ್ಲ ಅಂದ್ರೆ ನಮ್ಗೇನ್ ಸಂಬಂಧ, ನಡಿ ಆ ಕಡೆ ಮುಂದೆ ಹೋಗೋಣ ಅಂತ ಹೋಗ್ತಾನ ಅಷ್ಟೇ. ಸರಿ ನಡೀಲಿಲ್ಲ ಅದ್ರ ಸಂಗಡ ಕೂತ್ ಅಳದಿರ್ತದೇನ್ರಿ ಎಲ್ಲರೇ?
ಎಲ್ಲ ಇದು ವಿನೋದಕ್ಕಾಗಿ, ಪರಮಾತ್ಮನೇ ವಿನೋದಕ್ಕಾಗಿ, ತನ್ನ ವಿನೋದಕ್ಕಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿದಾಗ ನಾವ್ಯಾಕ ಆ ವಿನೋದಕ್ಕೆ ಕುತ್ಕೆ ನಾವ್ಯಾಕೆ ಹೇಳ್ಬೇಕು? ನಾವು ವಿನೋದದಿಂದಲೇ ಇರ್ಬೇಕು, ಮಾಡೋ ಕೆಲಸ ಮಾಡೋ ಪ್ರಯತ್ನ ಮಾಡಬೇಕು. ಆದ್ರೆ ಸರಿ ಹಾಲಿಲ್ಲ ಅಂತಂದ್ರೆ ಅದನ್ನ ಅಲ್ಲೇ ಇಟ್ಟು ಮುಂದೆ ಹೋಗ್ಬೇಕಷ್ಟೇ. ಅದ್ರ ಸಂಗಟೆ ಕೂತಳದಿರಲ್ಲ. ಪಾತ್ರ ಅಂತೂ ವಹಿಸ್ಬೇಕು, ಮಾಡ್ಬೇಕಾಗ್ಯದ ಮಾಡ್ಬೇಕಷ್ಟೇ. ಪಾತ್ರ ವಹಿಸಂಗ ಹೀರೋ ಪಾತ್ರ ಅವನಿಗೆ ಗೊತ್ತದ ಇಲ್ಲ, ನಾ ಹೀರೋ ಅನ್ನೋದು ಸುಳ್ಳು ಅಂತ. ವಿಲನ್ ಪಾತ್ರ ವಹಿಸವನಿಗೆ ಗೊತ್ತದ ಇಲ್ಲ, ನಾ ವಿಲನ್ ಇದ್ದದ್ದು ಸುಳ್ಳು ಅಂತ. ಹೀರೋಯಿನ್ಗೆ ಗೊತ್ತದಿಲ್ಲ, ನಾ ಹೀರೋಯಿನ್ ಆಗಿದ್ದು ಸುಳ್ಳು ಅಂತ. ಅವ್ರಿಗೆ ತಮ್ಮ ಪಾತ್ರ ವಹಿಸೋದು ಸುಳ್ಳದು ಗೊತ್ತದ ಇಲ್ರಿ. ಹೀರೋಯಿನ್ ಕರೆನೇ ಹೀರೋ ಅಂತ ತಿಳ್ಕೊಂಡಿರ್ತಾನ ಏನು? ನಿಮ್ಮೂರಾಗ ನಾಟಕ ನಡೆದದ, ನಿಮ್ಮೂರ ಗೌಡ ಸತ್ಯ ಹರಿಶ್ಚಂದ್ರನ ಪಾತ್ರ ಮಾಡ್ಲಕತ್ತಾನ. ಅವನಿಗೆ ಗೊತ್ತಿರ್ತದ ಇಲ್ಲ, ನಾ ಕರೆ ಸತ್ಯ ಹರಿಶ್ಚಂದ್ರ ಅಲ್ಲ, ನಾ ನಾಟಕ ಮಾಡ್ಲಕತ್ತೀನಿ ಅಂತ. ಮತ್ತ ಹಂಗ ನೀವು ಸಹಿತ ಏನ್ ಮಾಡ್ಬೇಕು? ಇಲ್ಲಿ ಕರೆ ಪಾತ್ರ ಅಲ್ಲ, ಇದು ನಾಟಕದ ಪಾತ್ರ ಅಷ್ಟೇ, ಆಭಾಸನ ಪಾತ್ರ. ಇಲ್ಲಿ ವ್ಯವಹಾರ ಮಾಡುವಾಗ ಇದೆಲ್ಲ ಆಭಾಸನ ಪಾತ್ರ ವಹಿಸ್ಲಕತ್ತೀನಿ. ಇರುವಿಕೆಯಲ್ಲಿ ನಾ ಶುದ್ಧ ಬ್ರಹ್ಮನೇ ಅದೀನಿ. ಹೀರೋ ಅಂತೇಳಿ ಕರ್ಕೊಂಡು ಬಂದ್ಮೇಲೆ ಅವನ ಹೀರೋ ಕರೆ ಹೀರೋ ಅಲ್ಲ ಅಂತ ಹೇಳಿಕೆ ಅವ ಹೀರೋನ್ ಪಾತ್ರ ಮಾಡೋದು ಬಿಡ್ತಾನೇನ್ರಿ? ವಿಲನ್ ನಾ ಕರೆ ವಿಲನ್ ಅಲ್ಲ ಅಂತ ಅನ್ಕೊಂಡು ಪಾತ್ರ ಮಾಡೋದು ಬಿಡ್ತಾನೇನು? ಹೀರೋಯಿನ್ ತನ್ನ ಪಾತ್ರ ಮಾಡ್ತಾಳ ಇಲ್ಲ? ಸುಳ್ಳು ಅಂತೇಳಿ ಅಂದಕ್ಕೆ ಸುಳ್ಳು ಅಂದದ್ದಕ್ಕೆ ಬಿಡ್ತಾರೇನು? ಸುಳ್ಳು ಅಂತಾನು ಮಾಡ್ತಾರ. ಜೀವನ ನಡಿಬೇಕಾಗ್ಯದಲ್ಲ. ಅದಕ್ಕೆ ಜ್ಞಾನಿಗಳಿಗೆ ಇದೆಲ್ಲ ಸುಳ್ಳು ಆಭಾಸನ ವ್ಯವಹಾರಗಳಂತ ತಿಳ್ಕೊಂಡು ಮಾಡ್ತಾರೆ. ಅಜ್ಞಾನಿಗಳು ಏನ್ ಮಾಡ್ತಾರೆ? ಆಭಾಸನ ವ್ಯವಹಾರಗಳೇ ಸತ್ಯ ಅಂತ ತಿಳ್ಕೊತಾರೆ. ಯಾರು ಆಭಾಸನ ವ್ಯವಹಾರಗಳೇ ಸತ್ಯ ಅಂತ ತಿಳ್ಕೊತಾರೆ ಅವರಿಗೆ ಬ್ರಹ್ಮ ಸ್ವರೂಪದ ಭಾನ ಆಗುವುದಿಲ್ಲ. ಯಾವರಿಗೆ ಈ ಬ್ರಹ್ಮಾಂಡದ ವ್ಯವಹಾರಗಳೆಲ್ಲ ಮಿಥ್ಯ ಅಂತ ತಿಳ್ಕೊತಾರೆ ಅವರಿಗೆ ಬ್ರಹ್ಮ ಸ್ವರೂಪದ ಭಾನ ಆಗುತ್ತದೆ. ಅಂಥವ್ರಿಗೆ ಮೋಕ್ಷ ಆಗ್ತದ. ಅದಕ್ಕೆ ಇದರ ಮುಂದಿನ ಪಾಠ, ಮುಂದಿನ ಭಾಗ ನಾಳೆ ಮಾಡೋಣ. ನಾಳೆ ಪೆನ್ನ ಕಾಪಿ ತೊಗೊಂಬರ್ರಿ, ನೀಟಾಗಿ ಬರ್ಕೊಳಂತ್ರಿ. ಬರ್ಕೊಂಡ್ರೆ ವಿಷಯ ಅಂಕ 174 ಸಾಧ್ಯ ಇದ್ರೆ ಓದ್ಕೊಂಬರ್ರಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವ ಇವೆಲ್ಲ. ಆನಂದ ಸಾಗರ. ದುಃಖ ನಿವೃತ್ತಿ ಆಯ್ತಂದ್ರೆ ಆನಂದನೇ ಆನಂದ. ಸುಮ್ಮನೆ ದುಃಖ ಪಟ್ಟಿದ್ದು ವೇಸ್ಟ್ ಅನಿಸ್ತದ ಇಲ್ಲ? ಈಗ ನಿಮ್ಗೆ ಏನಾರು ಎದರಕ್ಕೆ ದುಃಖ ಪಟ್ಟಿದ್ರಿ ಅಂತಂದ್ರೆ ದುಃಖ ನಿವೃತ್ತಿ ಆಗ್ಲಕತ್ತದಿಲ್ರಿ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜಾಸ್ತಿ
ಅಂತಕ್ಕಂಥ ಮುಖ್ಯ ವಿಚಾರಗಳ ಕುರಿತು ನಮಗೆ ಗುರುಗಳು ಹೇಳಿದರು. ಅಭ್ಯಾಸನ ನಾವೇನು ಮಾಡಿದ್ರು ಕೂಡ ಅಭ್ಯಾಸ ಮಾಡ್ತಿರ್ತದೆ. ಅದು ನಾವು ಮಾಡಿದ ಕರ್ಮಗಳು ಕೂಡ ಅಭ್ಯಾಸಕ್ಕಾಗ್ತವೆ. ಅದು ನಮ್ಮ ಚೇತನ ಶಕ್ತಿ ಕೂಟಸ್ಥಕ್ಕೆ ಆಗುವುದಿಲ್ಲ. ಕೂಟಸ್ಥ ನಿರ್ವಿಕಾರಿ ಇರ್ತಾನೆ, ಚೇತನ ನಿರ್ವಿಕಾರಿ ಇರ್ತದೆ. ಅವೆಲ್ಲ ಪ್ರತಿಬಿಂಬದ ಕೆಲಸ, ನೆರಳಿನ ಕೆಲಸ ಅಂತ ನಾವು ತಿಳ್ಕೋಬೇಕು ಅನ್ನೋದನ್ನು ಕೂಡ ವಿಷಯ ಗುರುಗಳು ನಮಗೆಲ್ಲ ತಿಳಿಸಿದರು. ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಈಗ ಇವತ್ತಿದು ಆಗಲ್ರಿ, ನಿಮ್ದು ಮುಖ್ಯ ಹೇಳ್ಬೇಕಾಗಿತ್ತು, ಅದನ್ನು ಮಾಡಬೇಕಾಗಿತ್ತು. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಮಾಡಿದ ಪಾಠದ ಮುಖ್ಯಾಂಶ ಕುರಿತು ಹೇಳಬೇಕು ಅಂತ ಹೇಳಿ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾರಂಭದಲ್ಲಿ ಬ್ರಹ್ಮಲೀನ ಸದ್ಗುರು ಸಾಧು ನಿಶ್ಚಲದಾಸ್ತಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಪಂಡಿತ್ ಪೀತಾಂಬರಜಿ ಮಹಾರಾಜರನ್ನು ಎನ್ನ ಹನುಮಂದಿರದಲ್ಲಿ ಸ್ಥಾಪಿಸಿಕೊಂಡು ಗುರುದ್ವಯರ ಶ್ರೀಪಾದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಪಾಠದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶುದ್ಧ ಬ್ರಹ್ಮ ಪೀಠದ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ದಂಡವತ್ ಪ್ರಣಾಮಗಳನ್ನು ಅರ್ಪಿಸಿ ಈ ಪಾಠದಲ್ಲಿ ಉಪಸ್ಥಿತರಿದ್ದು ಆಲಿಸುತ್ತಿರುವ ಸಮಸ್ತ ಶುದ್ಧ ಬ್ರಹ್ಮರೇ ನಿಮ್ಮೆಲ್ಲರ ಆತ್ಮಚೇತನಕ್ಕಿಯನ್ನೇ ಶರಣಾರ್ಥಿಗಳು. ಶ್ರೀ ನಿಶ್ಚಲದಾಸ್ತಿಯವರು ರಚಿಸಿದಂತಹ ಶ್ರೀ ವಿಚಾರ ಸಾಗರ ಗ್ರಂಥದೊಳಗಿನ ತರಂಗ 4 ವಿಷಯಾಂಕ 172 ದೋಹಾ 90ರಲ್ಲಿ ಬರ್ತಕ್ಕಂಥ ವಿಷಯವನ್ನ ಗುರುಗಳು ನಿನ್ನಿನ ದಿವಸ ನಮಗ ಉಪದೇಶವನ್ನ ಮಾಡುವುದು. ಶುದ್ಧ ಬ್ರಹ್ಮಚೇತನ ಸ್ವರೂಪದ ವರ್ಣನೆಯನ್ನ ಮಾಡುತ್ತಾ ನಮ್ಮನ್ನ ಬ್ರಹ್ಮಾಭಿನ್ನ ಚೇತನ ಸ್ವರೂಪನಾಗಿ ಬಾನ ಆಗಲಿಕ್ಕೆ ಅಥವಾ ಅದೇ ನಾನಾಗಲು ನಮ್ಮಲ್ಲಿ ಇರುವ ಅಜ್ಞಾನ ನಮ್ಮನ್ನೇನು ಮಾಡ್ಲಕ್ಕತ್ತು ಕಟ್ಟಿ ಹಾಕಲಕ್ಕತ್ತಿ ಅಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಆ ಸತ್ಯದ ಕಡೆಗೆ ಹೋಗ್ಲಿಕ್ಕೆ ಬಿಡುತ್ತಿಲ್ಲ. ದುಃಖವನ್ನೇ ಕಷ್ಟವನ್ನೇ ಸುಖ ಅನ್ನುವಂಗ ತನ್ನ ಪರಿಣಾಮವನ್ನ ಬೀರ್ಲಕ್ಕತ್ತದ. ಅದಕ್ಕೆ ನಾವು ಬ್ರಹ್ಮ ದರ್ಶನ ಮಾಡಿಕೊಳ್ಳುವುದಕ್ಕಿಂತ ಅಜ್ಞಾನವನ್ನು ನಮ್ಮಲ್ಲಿಂದ ಹ್ಯಾಂಗ ಹೊರದೂಡ್ಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡಬೇಕು. ಅದು ಯಾವುದು ನನಗೆ ನನ್ನ ಸದ್ರೂಪ ದರ್ಶನ ಮಾಡಿಕೊಳ್ಳಲು ಅಡ್ಡಿಪಡಿಸುತ್ತದೋ ಹಾಗೂ ಯಾವುದು ನನಗೆ ನನ್ನ ಅಸದ್ರೂಪ ದರ್ಶನವನ್ನು ಮಾಡಿಕೊಡುತ್ತಿದೆಯೋ ಅದೇ ಅವಿದ್ಯೆ, ಅಜ್ಞಾನ, ಮಾಯೆ. ಯಾವುದು ನನಗ ಚಿದ್ರೂಪ ದರ್ಶನವನ್ನ ಆನಂದ ರೂಪ ದರ್ಶನವನ್ನ ಮಾಡಿಕೊಡುತ್ತದೆಯೋ ಮಾಡಿಕೊಳ್ಳಿಕ್ಕೆ ಅಡ್ಡಿಪಡಿಸ್ತದೋ ಅದು ಯಾವುದು ನನಗೆ ಹಾಗೂ ನನಗೆ ನನ್ನ ಅಚಿದ್ರೂಪ ಮತ್ತು ದುಃಖ ರೂಪದ ದರ್ಶನವನ್ನು ಮಾಡಿಕೊಡುತ್ತದೋ ಅದೇ ಅವಿದ್ಯೆ, ಅಜ್ಞಾನ ಮತ್ತು ಮಾಯೆ. ಆ ಅವಿದ್ಯೆಯನ್ನ ಅಜ್ಞಾನವನ್ನ ಪ್ರಯತ್ನ ಪೂರ್ವಕ ಕಳ್ಕೊಂಡ್ರ ಆಗ ಆ ಬ್ರಹ್ಮಚೇತನ ಉಳಿತದ. ಒಂದು ಮನೆಯೊಳಗ ಕಸ ಬಿದ್ದದ, ಅದನ್ನ ಆ ಕಸ ಗೂಡಿಸಿ ಹೊರಗೆ ಹಾಕಿದ್ರೆ ಮನಿ ಸ್ವಚ್ಛ ಆಗ್ತದೆ. ಮನಿ ಮೊದಲೇ ಸ್ವಚ್ಛನೇ ಇತ್ತು, ಆಗ ಕಸ ಬಿದ್ದಕ್ಕ ಅದು ಮಲಿನ ಆಗಿತ್ತು. ಹಂಗ ಅವಿದ್ಯೆ ಅಂತಕ್ಕಂಥ ಕಸ ಹೊರಗೆ ಹಾಕಬೇಕು. ಆಗ ಉಳಿಯುವುದು ಬ್ರಹ್ಮಚೇತನ ಕೂಟಸ್ಥ.
ಬಾಲಕನಿಂದ ಮುದುಕ, ಬಾಲಕನಿಂದ ಯುವಕ, ಯುವಕನಿಂದ ಮುದುಕ ಆಗುವುದು, ಹುಟ್ಟು, ಸಾಯುವುದು, ಇದೆಲ್ಲ ವಿಕಾರ ಅಂತ ಹೇಳ್ತಾರ. ಇನ್ನು ನಿರ್ವಿಕಾರ ಅಂದ್ರ ಬಾಲಕನೂ ಅಲ್ಲ, ಮುದುಕನೂ ಅಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ, ಅದು ಶುದ್ಧ ಬ್ರಹ್ಮ, ಕೂಟಸ್ಥ, ನಿರ್ವಿಕಾರ. ಅದಕ್ಕೆ ನಿರ್ವಿಕಾರ ಅಂತ. ಚಿದ್ರೂಪ ಅಂದ್ರ ಬ್ರಹ್ಮಸ್ವರೂಪ. ಜಡವಾದ ದೇಹ ಅಂದ್ರ ಅಚಿದ್ರೂಪ ದರ್ಶನ. ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳೆಲ್ಲ ಜಡವಸ್ತುಗಳೇ. ಜಡ ಅಂದ್ರ ವರ್ಗ ಭೇದ, ಜಾತಿ ಭೇದ, ವರ್ಣಭೇದ, ಭಾಷಾ ಭೇದ, ದೇಶ ಭೇದ, ಕಾಲ ಭೇದ ಏನದಾವ ಇವೆಲ್ಲ ಭೇದಗಳು. ಅವಕ್ಕೇನಂತಾರೆ ಜಡ ಅಂತಿರಂತ. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಜೀವಿಗಳ ದೇಶವನ್ನು ಬಯಸುವುದು. ಸರ್ವೇ ಜನ ಸುಖಿನೋ ಭವಂತು ಅಂತ ಯಾರು ಹೇಳ್ತಾರ, ಯಾವುದು ಹೇಳ್ತದ ಅದು ಧರ್ಮ. ಭೇದಭಾವ ತಿಳಿಸುವುದೇನದ ಅಜ್ಞಾನದ ಕೆಲಸ. ಇವೆಲ್ಲ ಅಚಿದ್ರೂಪ, ಅವಿದ್ಯೆ, ಅಜ್ಞಾನ, ಮಾಯೆಯ ಕೆಲಸ. ಇದ್ದದ್ದನ್ನು ಮುಚ್ಚಿ ಹಾಕುವುದು ಆವರಣ ದೋಷ. ಇಲ್ಲದ್ದನ್ನು ತೋರುವುದೇನದ ವಿಕ್ಷೇಪ ದೋಷ. ಆನಂದ ಸ್ವರೂಪವನ್ನು ಮರೆಮಾಡಿ ದುಃಖ, ಚಿಂತಿ ಇನ್ನು ತೋರ್ತದಲ್ಲ, ಇರುವುದು ಸ್ವಚ್ಛಿತ್ತ ಆನಂದ ಸ್ವರೂಪವನ್ನು ಮುಚ್ಚಿ ಹಾಕಿ ವಿಕಾರ ರೂಪ, ಜಡರೂಪ, ದುಃಖ ರೂಪವನ್ನ ನಿಜ ಅನ್ನುವಂಗೇನು ತೋರ್ತದ, ಇದೆಲ್ಲ ವಿಕ್ಷೇಪ. ಎಲ್ಲ ಕಾಲ ದೇಶಗಳಲ್ಲಿ ಇರುವುದನ್ನು ಮುಚ್ಚಿ ಹಾಕಿ ಇದೇ ನನ್ನ ಮನಿ, ಇದೇ ನನ್ನ ಸಂಸಾರ, ಇದು ನಂದು, ನನ್ನದು ಅನ್ನುವಂತ ಸಂಕುಚಿತ ಭಾವವೇನು ಉಂಟು ಮಾಡ್ತದಲ್ಲ, ಅದೇ ಅಜ್ಞಾನ, ಅವಿದ್ಯೆ. ಈ ಅವಿದ್ಯೆಯನ್ನ ನಾವು ಬದಿಗೆ ಸರಿಸಿ ಮುಂದೆ ಬಂದು ನಾನು ಸ್ವಚ್ಛಿತ್ ಆನಂದ ನಿತ್ಯ ಪರಿಪೂರ್ಣ ನಿತ್ಯನಾಗಿರುವೆನೆಂದು ತಿಳಿದು ಅವಿದ್ಯೆ ಅಜ್ಞಾನಿಗಳಿಂದ ದೂರವಾಗಿರಬೇಕು ಅಥವಾ ಪಾರಾಗಬೇಕು. ಹೊರಗಿನ ಗುರು ಇದನ್ನೆಲ್ಲ ತಿಳಿಸಿಕೊಟ್ಟರು ಸಹಿತ ಅದರಂತೆ ಇರುವುದು ನಮ್ಮ ಕೆಲಸ, ಅದು ನಮ್ಮ ಕರ್ತವ್ಯ. ಅದಕ್ಕೆ ನಮ್ಮೊಳಗಿನ ಅರಿವಿನ ಗುರುವಿಗೆ ಶರಣಾಗಿ ಶುದ್ಧ ಬ್ರಹ್ಮ ಸ್ವರೂಪ ಪಡ್ಕೋಬೇಕು. ಹೊರಗಿನ ಗುರು ಉಪಾಧಿಕ ಗುರು, ಒಳಗಿನ ಗುರು ನಿರುಪಾಧಿಕ ಗುರು. ವ್ಯಷ್ಟಿ ಸಮಷ್ಟಿ ವಿಭುವಾಗಿ ಏಕರಸವಾಗಿ ಒಳಗೂ ಹೊರಗೂ ತುಂಬಿ ಚೆಲ್ಲಾದ ಭರಪೂರವಾಗಿದೆ. ಇದೇ ರೀತಿ ಬ್ರಹ್ಮನಿದ್ದಾನೆ. ಈ ಬ್ರಹ್ಮನನ್ನ ಮನ ಇಂದ್ರಿಯಗಳಿಂದ ಅರಿಯಲಿಕ್ಕೆ ಆಗುವುದಿಲ್ಲ. ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿ ಆಕಾಶಕ್ಕೆ ಅವಕಾಶ ಮಾಡಿಕೊಟ್ಟದ ಅದೇ ಬ್ರಹ್ಮಚೇತನ, ಬ್ರಹ್ಮತ್ವ. ಬ್ರಹ್ಮ ಬೃಹತ್ ಬ್ರಹ್ಮ ವಿದ್ಯುಚ್ಛತ ಅಂದ್ರೆ ಅದಕ್ಕಿಂತಲೂ ದೊಡ್ಡದು ಮತ್ತೊಂದಿಲ್ಲ. ಇದು ಬಹಳ ಪ್ರಮುಖವಾದಂತಹ ವಿಷಯ. ಆ ಚೇತನಕ್ಕೇನೆ ವೇದಾಂತಿಗಳು ಏನಂತಾರ ಅಂದ್ರೆ ಬ್ರಹ್ಮ ಅಂತಾರ. ಆಗಮಿಕರು ಶಿವ ಅಂತಾರ. ಆ ಶಿವನೇ ಬ್ರಹ್ಮ. ಬ್ರಹ್ಮನಿಗೆ ಯಾವ ವಿಷಯಗಳೂ ಇಲ್ಲ, ಆದರೆ ಎಲ್ಲ ವಿಷಯಗಳಲ್ಲಿ ಅವನಿದ್ದಾನೆ. ಅವನನ್ನು ನೋಡಿನಿ ತೋರಿಸ್ತೀನಿ ಅನ್ನೋದು ಊಟಾಟಿಕೆಯ ಮಾತಾಡ್ತದೆ. ಆ ಬಲ್ಬನ್ನು ಕೇಳಿದೇವಂದ್ರ ಅದು ಏನ್ ಹೇಳ್ತದಂದ್ರ ನನ್ನೊಳಗೊಬ್ಬ ಯಜಮಾನನಿದ್ದಾನೆ, ಮಾಲೀಕನಿದ್ದಾನೆ, ಅವನು ಬೆಳಗುತ್ತಿದ್ದಾನೆ ಅಂತ ಹೇಳ್ತದ. ಅವನಿಂದಲೇ ನಾನು ಬೆಳಗುತ್ತಿದ್ದೇನೆ ಅಂತ ಹೇಳ್ತದೆ. ಸೃಷ್ಟಿ ರಚನೆ ಪೂರ್ವದಲ್ಲಿ ಒಂದೇ ಬ್ರಹ್ಮಚೇತನ ಇತ್ತು. ಅಲ್ಲಿ ಸ್ವರಸ ಭೇದಗಳಿರಲಿಲ್ಲ, ಸಜಾತಿ ಭೇದಗಳಿರಲಿಲ್ಲ, ವಿಜಾತಿ ಭೇದಗಳು ಇರಲಿಲ್ಲ. ಇವೆಲ್ಲ ಭೇದಗಳು ಎಲ್ಲಿಲ್ಲ ಒಂದು ಜಗತ್ತಿನೊಳಗಲ್ಲ. ಈ ಜಗತ್ತಿಗೆ ಒಬ್ಬನೇ ಬ್ರಹ್ಮ. ಮಯೂರಾಂಡ ರಸನ್ಯಾಯದಂತೆ ನವಿಲಿನ ತತ್ತಿ, ಆ ತತ್ತಿಯ ರಸದಲ್ಲಿ ಬಣ್ಣ ಇರುವುದಿಲ್ಲ. ಅದೇ ತತ್ತಿಯಿಂದ ಬಂದಂತಹ ನವಿಲಿನಲ್ಲಿ ಎಷ್ಟು ಬಣ್ಣಗಳಿವೆ, ಎಷ್ಟು ಕಣ್ಣುಗಳಿವೆ, ಅದರ ಸೌಂದರ್ಯವನ್ನು ವರ್ಣಿಸಲಿಕ್ಕೆ ಅಸಾಧ್ಯ ಅದ. ಅದೇ ಜಗತ್ತು ಕೇವಲ ಒಂದು ಚಮಚ ಜಿಗುಟು ದ್ರವದಿಂದ ಸೃಷ್ಟಿ ಆಗ್ಯದ, ಅಥವಾ ಒಂದು ಗುಲಾಬಿ ಗಿಡದಲ್ಲಿರುವಂತಹ ಆ ರಸದಿಂದ
ಹೂವಿನ ಕೋಮಲತ್ವ ಮತ್ತ ಅದೇ ಗಿಡದೊಳಗ ಮುಳ್ಳಿನ ಕ್ರೂರತ್ವ ಭೇದ ಅದಾವ. ಇವೆರಡಕ್ಕೂ ಒಂದೇ ರಸ ಮೂಲ ಆಗ್ಯದ, ಒಂದೇ ಜೀವರಸ. ಒಂದು ಭೇದ ಒಂದೇ ಜೀವರಸ ಒಂದೇ ಅದ, ಭೇದ ಅನೇಕ ಅದಾವ. ಬ್ರಹ್ಮನಲ್ಲಿ ಭೇದ ಇಲ್ಲ. ಭೂತ ವರ್ತಮಾನ ಭವಿಷ್ಯದಲ್ಲಿರುವುದೇ ಕಾಲಾತೀತ, ಎಲ್ಲಾ ಕಡೆ ಇರುವುದೇ ದೇಶಾತೀತ. ನಾವು ಬರುವ ಪೂರ್ವದಲ್ಲಿ ಬಂದ ನಂತರ ಆ ಬ್ರಹ್ಮ ಅದಾನ, ನಾವು ನಶಿಸಿ ಹೋದ ಮೇಲೂ ಇರ್ತಾನ, ಅದಕ್ಕೆ ಆತ ಅವಿನಾಶಿ ಅದಾನ. ದೇಶ ಕಾಲಗಳ ಉಪಾಧಿಗಳನ್ನ ತೆಗೆದಾಗ ಇರುವುದು ಒಂದೇ ಬ್ರಹ್ಮ, ನಮ್ಮಲ್ಲಿರುವುದು ಒಳಗ, ನಿಮ್ಮಲ್ಲಿರುವುದು ಹೊರಗ. ನಾನೇ ಪರಮಾತ್ಮನಾಗಿರುವಾಗ ನನ್ನಿಂದ ದೂರ ಇಲ್ಲ ಮತ್ತ ಹತ್ತಿರವೂ ಇಲ್ಲ. ಮರದೊಳಗಿನ ಮಂದಾಗ್ನಿ ಹಾಲಿನೊಳಗಿನ ಕಂಪು ಇದ್ದಂಗ ನನ್ನೊಳಗೆ ಪರಮಾತ್ಮದಾನ. ಅಡವಿಯೊಳಗೆ ಹುಡುಕ್ಲಾಕ ಅವ ಗಿಡ ಗಂಟಿ ಅಲ್ಲ, ನೀರೊಳಗೆ ಹುಡುಕ್ಲಾಕ ಅವ ಮೀನು ಮೊಸಳಿ ಕಪ್ಪಿ ಅಲ್ಲ. ಅದಕ್ಕ ನಿನ್ನ ಅಷ್ಟತನುವಿನೊಳಗ ಲಕ್ಷ್ಯ ಪಟ್ಟು ನೋಡು, ಅಲ್ಲೇ ಅದಾನ ಅಂತ ಅಂಬಿಗರ ಚೌಡಯ್ಯನವರು ಮತ್ತ ಜೇಡರ ದಾಸಿಮಾರ್ಗರು ಕೂಡ ಹೇಳ್ತಾರೆ. ನಿನ್ನಲ್ಲಿ ಹಾನ ನೀ ನೋಡಿಲ್ಲ, ಎಲ್ಲಿ ಹುಡುಕಿದರಿಲ್ಲ ಅಂತ ಅನುಭಾವಿ ಕವಿಗಳು ಹೇಳ್ತಾರೆ. ಕಣ್ಣಿನಲ್ಲಿ ಕಣ್ಣಾಗಿ ನೋಡ್ತಾನ, ಕಿವಿಯೊಳಗ ಕಿವಿಯಾಗಿ ಕೇಳ್ತಾನ, ಮಾತಿನೊಳಗಿನ ಶಬ್ದವಾಗಿದ್ದಾನೆ, ಮೌನದೊಳಗಿನ ನಿಶ್ಶಬ್ದವಾಗಿದ್ದಾನೆ, ಜೀವ ಶಿವನಾಗಿರ್ತಾನೆ. ಕುರುಡರಲ್ಲಿ ಅಂತಃಚಕ್ಷುವಾಗಿ, ಮೂಗರಲ್ಲಿ ಅಂತರ್ವಾಣಿಯಾಗಿ, ಕಿವುಡರಲ್ಲಿ ನಿಶ್ಶಬ್ದನಾಗಿದ್ದಾನೆ. ಬ್ರಹ್ಮನೆಂದರೆ ನಿರುಪಾಧಿ, ಈಶ್ವರನೆಂದರೆ ಸೋಪಾಧಿ. ಬ್ರಹ್ಮನಿಗೆ ಮಾಯೆಯ ಉಪಾಧಿ ಉಂಟಾಗಿದ್ದರಿಂದ ಈಶ್ವರ ಅನಿಸಿಕೊಂಡ, ಅದೇ ಬ್ರಹ್ಮನಿಗೆ ಅವಿದ್ಯೆಯ ಉಪಾಧಿ ಆಗಿದ್ದರಿಂದ ಜೀವ ಅನಿಸಿಕೊಂಡ. ಬ್ರಹ್ಮದ ವಾಚ್ಯಾರ್ಥ ಈಶ್ವರ, ಲಕ್ಷ್ಯಾರ್ಥ ಶುದ್ಧ ಬ್ರಹ್ಮ. ವ್ಯಾಪಕವಾಗಿದೆ ಅಪೇಕ್ಷಿತ ವ್ಯಾಪಕ, ಇನ್ನೊಂದು ನಿರಪೇಕ್ಷಿತ ವ್ಯಾಪಕವೆಂದು ಎರಡು ವಿಧ. ಅಪೇಕ್ಷಿತ ವ್ಯಾಪಕ ಅಂದ್ರೆ ಯಾವ ವಸ್ತು ಒಂದು ಸಾಮರ್ಥ್ಯದ ವ್ಯಾಪಕವಾಗಿದ್ದು ಮತ್ತೊಂದರಿಂದ ಸಣ್ಣದಾಗಿದ್ರ ಅದು ಅಪೇಕ್ಷಿತ ವ್ಯಾಪಕ. ಇನ್ನು ಪೃಥ್ವಿ ಆದಿಯಾಗಿ ಆಕಾಶಾದಿಗಳಿಗಿಂತಲೂ ಮಾಯೆ ದೊಡ್ಡದು. ಪೃಥ್ವಿಯನ್ನು ಹಿಡ್ಕೊಂಡು ಆಕಾಶದವರೆಗೆ ನೋಡ್ತಾ ಹೋದ್ರ ಮಾಯೆ ದೊಡ್ಡದು ಅನ್ನಿಸ್ತದ. ಅದಕ್ಕ ಮಾಯೆ ಅಪೇಕ್ಷಿತ ವ್ಯಾಪಕ. ಬ್ರಹ್ಮನಿಗಿಂತ ದೊಡ್ಡದು ಮತ್ತೊಂದಿಲ್ಲ, ಅದು ನಿರಪೇಕ್ಷಿತ ವ್ಯಾಪಕ. ನಿರಪೇಕ್ಷಿತ ವ್ಯಾಪಕ ಅಂದ್ರ ಸರ್ವದಲ್ಲಿ ದೊಡ್ಡದಿದ್ದುದಕ್ಕ ನಿರಪೇಕ್ಷಿತ ವ್ಯಾಪಕ ಅಂತಾರ. ಈಶ್ವರ ಚೇತನ ಮತ್ತು ಬ್ರಹ್ಮಚೇತನ ಎರಡೂ ಸಮ ಅದಾವ, ಎರಡೂ ಒಂದೇ. ಈಶ್ವರ ಚೇತನ ಅಂದ್ರು ಅದೇ, ಬ್ರಹ್ಮಚೇತನ ಅಂದ್ರು ಅದೇ. ಕುಟಸ್ಥ ಚೇತನ ಮಾಯೆಯ ವ್ಯಾಪಕ, ಶರೀರ ವ್ಯಾಪಕದಲ್ಲಿದ್ದರೂ ನಿರಪೇಕ್ಷಿತ ವ್ಯಾಪಕವಾಗಿದೆ. ಕುಟಸ್ಥ ಚೇತನ ಮಾಯೆಯ ವ್ಯಾಪಕ, ಶರೀರ ವ್ಯಾಪಕದಲ್ಲಿದ್ದರೂ ನಿರಪೇಕ್ಷಿತ ವ್ಯಾಪಕವಾಗಿದೆ. ಬ್ರಹ್ಮ ಶಬ್ದದ ಸ್ವಭಾವ ಈ ರೀತಿಯಾಗಿರ್ತದ. ಅಂದ್ರೆ ಬಹಳ ಕಾಲದಲ್ಲಿ ಲಕ್ಷ್ಯಾರ್ಥವನ್ನೇ ಬೋಧನೆ ಮಾಡ್ತದ, ಕೆಲವು ಸ್ಥಾನಗಳಲ್ಲಿ ಮಾತ್ರ ವಾಚ್ಯಾರ್ಥವನ್ನು ಬೋಧನೆ ಮಾಡ್ತದೆ. ಈಶ್ವರ ಶಬ್ದದ ಸ್ವಭಾವ ಈ ರೀತಿಯಾಗಿದೆ. ಅದು ಹೆಂಗದಂದ್ರೆ ಬಹಳ ಕಾಲದಲ್ಲಿ ವಾಚ್ಯಾರ್ಥವನ್ನೇ ಬೋಧಿಸ್ತದ, ಕೆಲವು ಸ್ಥಾನಗಳಲ್ಲಿ ಮಾತ್ರ ಲಕ್ಷ್ಯಾರ್ಥವನ್ನ ಬೋಧಿಸ್ತದೆ. ಇವೆರಡರಲ್ಲಿ ಎಷ್ಟು ಭೇದ ಐತಿ. ಆದ್ದರಿಂದ ಲಕ್ಷ್ಯಾರ್ಥವನ್ನ ಗ್ರಹಿಸಿ ಬ್ರಹ್ಮ ಶಬ್ದದ ಅರ್ಥವನ್ನ ಭಿನ್ನವಾಗಿ ನಿರೂಪಣೆ ಮಾಡಲಾಗಿದೆ. ಈಶ್ವರ ಅಂತರ್ಯಾಮಿಯಾಗಿದ್ದು ಪ್ರೇರಣೆ ಕೊಡ್ತಾನ. ಬ್ರಹ್ಮ ಒಳಗೂ ಅದಾನ, ಹೊರಗೂ ಅದಾನ. ಅದಕ್ಕ ಮಾಯಾ ವಿಶಿಷ್ಟ ಚೇತನ ಅಂತ ಹೇಳಿ ಮತ್ತೆ ಬ್ರಹ್ಮವನ್ನು ಏಕೆ ಭಿನ್ನ ಮಾಡಿ ಹೇಳ್ತೀರಿ ಅಂತ ಪ್ರಶ್ನೆ ಬಂದ್ರ, ಈಶ್ವರನು ಬಹಳ ಸ್ಥಾನಗಳಲ್ಲಿ ವಾಚ್ಯಾರ್ಥವನ್ನೇ ಬೋಧನೆ ಮಾಡುತ್ತಿರುವುದರಿಂದ ಕಾರಣ, ಬಹಳ ಸ್ಥಾನಗಳಲ್ಲಿ ಲಕ್ಷ್ಯಾರ್ಥವನ್ನೇ ಬೋಧನೆ ಮಾಡಿರುವುದರಿಂದ ಬ್ರಹ್ಮನನ್ನ ಭಿನ್ನವಾಗಿ ನಿರೂಪಣೆ ಮಾಡಲಾಗಿದೆ. ಈ ರೀತಿಯಾಗಿ ಬ್ರಹ್ಮ ಈಶ್ವರರ ಎಲ್ಲ ಒಂದೇ. ನಾಮರೂಪ ಭೇದಗಳಿದ್ದರೂ ಕೂಡ ಅನಿತ್ಯ ಸತ್ಯ ನಿತ್ಯ ಸತ್ಯ ಅಲ್ಲ, ಅದು ಅನಿತ್ಯ ಸತ್ಯ.
ನಿತ್ಯ ಸತ್ಯ ಅಲ್ಲ. ಆದ್ದರಿಂದ ನಮ್ಮ ಲಕ್ಷ್ಯ ಬ್ರಹ್ಮನಿಗಿಂತಲೂ ಮಾಯೆ, ಅಜ್ಞಾನ, ಅವಿದ್ಯೆಯ ಕಡೆಗೆ ಹೆಚ್ಚು ಕೊಟ್ಟಾಗ ಬ್ರಹ್ಮಬಾಣಕ್ಕೆ ವಿರೋಧಿಯನ್ನು ತಡೆಯಲು ಸಾಧ್ಯ ಆಗ್ತದ. ಆಗ ಬ್ರಹ್ಮಬಾಣ ಆಗ್ತದ. ಶಬ್ದಜ್ಞಾನದಿಂದ ಸ್ವರೂಪಕ್ಕೆ ಸ್ವರೂಪ್ತೀವಿ ಎಂದು ಬೋಧಿಸಿದ ಪಾಠದ ಮುಖ್ಯಾಂಶಗಳನ್ನು ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ನಿನ್ನೆ ದಿವಸ ಸದ್ಗುರುಗಳು ಬೋಧಿಸಿದ ಬೋಧನೆಯ ಮುಖ್ಯ ಸಾರಾಂಶಗಳನ್ನ ನಮಗೆಲ್ಲ ಅಚ್ಚುಕಟ್ಟ ತಿಳಿಸಿಕೊಟ್ಟು ಅಂತಹ ಜ್ಞಾನವನ್ನು ನೀಡಿದ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಗಂಗಾಧರ್ಜಾಯಿ ಮುಂಚಿ ಗುರುಗಳಿಗೆ ಅನಂತ ಧನ್ಯವಾದಗಳು. ನೆನಪಿದ್ದಾರಂತರು ಪ್ರಾರಂಭದಲ್ಲಿ ಶುದ್ಧ ಬ್ರಹ್ಮಜ್ಞಾನ ತತ್ವಗಳಾದ ಬ್ರಹ್ಮಲೀನ ಸದ್ಗುರು ಶ್ರೀ ಸಾಧು ನಿಶ್ಚಲ್ದಾಸ್ತಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ್ ಸಾಂಬರ್ತಿಯವರನ್ನು ಎಲ್ಲ ಹೃನ್ಮನದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಅಖಿಲ ಬ್ರಹ್ಮಾಂಡ ಸನಾತನ ಭಾರತೀಯ ಶುದ್ಧ ಬ್ರಹ್ಮಜ್ಞಾನ ಪೀಠದ ತತ್ವಗಳಾದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವ ಸ್ವಾಮಿಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಅದರಂತೆ ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಶುದ್ಧ ಬ್ರಹ್ಮಶ್ರೀ ಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ದಿನಾಂಕ 2/3/2024 ಸದ್ಗುರುಗಳು ಬೋಧಿಸಿದ ಬೋಧನೆಯ ಸಾರಾಂಶವನ್ನು ನೋಡೋಣ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ದಾಸ್ತಿಯವರ ಕೃತಿ 5ನೆಯ ತರಂಗ, ಮಧ್ಯಮ ಅಧಿಕಾರಿ ಅದೃಷ್ಟಿಗೆ ಉಪದೇಶ, ದೇಹ 4 ಮತ್ತು 5, ವಿಷಾರಕ 214. ಶಾಸರ ಮೊದಲೇ ವೇದ ಸಮ್ಮತವಾಗಿದೆ. ಶ್ರೀಕಂಠ ಮಹಾರಾಜನ 2ನೇ ಮಗನಾದ ಅದೃಷ್ಟಿ ಮಧ್ಯಮ ಅಧಿಕಾರಿಯಾಗಿದ್ದಾನೆ. ಅಂದ್ರೆ ಉತ್ತಮ ಅಧಿಕಾರಿಗೆ ಹೆಚ್ಚಿನ ಸ್ಥಾನಮಾನ ಹಾಗೂ ಮಧ್ಯಮ ಅಧಿಕಾರಿಗೆ ಕಡಿಮೆ ಸ್ಥಾನಮಾನ ಅಂತೇಳಿ ಅರ್ಥ ಅಲ್ಲ. ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟಂತೆ 3 ಪ್ರಕಾರದ ಗುಂಪುಗಳಾಗಿ ವಿಂಗಡಿಸ್ತಾರೆ. ಒಂದು ಗುಂಪು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಅಧಿಕಾರಿ ತತ್ವದೃಷ್ಟಿಯ ಪ್ರಶ್ನೆ ಆಗಿರ್ತಾರೆ. 2ನೇದು ಗುಂಪು ಅಂದ್ರೆ ಉಪಾಸನೆಗೆ ಸಂಬಂಧಪಟ್ಟಂತೆ ಮಧ್ಯಮ ಅಧಿಕಾರಿ ಅದೃಷ್ಟಿಯ ಪ್ರಶ್ನೆಗಳಾಗುತ್ತವೆ. ಹಾಗೂ ಕರ್ಮಕ್ಕೆ ಸಂಬಂಧಪಟ್ಟಂತೆ 3ನೇ ಮೊದಲಾದ ತರ್ಕದೃಷ್ಟಿಯ ಪ್ರಶ್ನೆಗಳಾದವು. ಅಂದ್ರೆ ಯಾರಿಗಿಂತಲೂ ಯಾರು ಹೆಚ್ಚು ಅಲ್ಲ, ಕಡಿಮೆ ಅಲ್ಲ, ಒಬ್ಬರಿಗಿಂತಲೂ ಒಬ್ಬರು ಜ್ಞಾನ ಇರೋರಲ್ಲ ಅದರ. 213ನೇ ವಿಷಯಾರ್ಥವಾಗ
ನೋಡಿದ್ರೆ 2 ಸತ್ಯ ವಸ್ತು, ಶಾಸ್ತ್ರ ಎನ್ನುವುದು 3ನೇ ಸತ್ಯ. ಹೀಗೆ ಅದ್ವೈತವು ದ್ವೈತವಾಗಿ ಬಿಡ್ತತಿ. ಗುರು ಮತ್ತು ಶಾಸ್ತ್ರಗಳಿಗೆ ಸತ್ಯ ಅಂದ್ರ ಅದ್ವೈತವನ್ನ ಕಳೆದು ದ್ವೈತವನ್ನ ಹೇಳದಂತಾಗ್ತತಿ. ಒಂದು ವೇಳೆ ಅವು ನಿತ್ಯ ಅಂತಾದ್ರೆ ಜ್ಞಾನವನ್ನ ಹೇಳುವ ಗುರು ಮತ್ತು ಶಾಸ್ತ್ರಗಳನ್ನ ನಿತ್ಯ ಆಗಿಬಿಡ್ತಾವು. ಅವುಗಳಿಗೆ ದುಃಖವನ್ನ ನಿವಾರಿಸುವ ಸಾಮರ್ಥ್ಯ ಇಲ್ಲ ಅಂತ ಅಂದಂಗಾಗತ್ತಿ. ಅವು ಮೃಗಚರದ ನೀರಿನಂತೆ ನಿರುಪಯೋಗಿಬಿಡ್ತಾವು. ಮೃಗಚರದ ನೀರನ್ನು ಕುಡಿದ್ರೆ ಬಾಯಾರಿಕೆ ಹೆಂಗೆ ನಿವಾರಣೆ ಆಗುವುದಿಲ್ಲೋ ಅದರಂತೆ ನಮ್ಮ ಈ ಭವದುಃಖವನ್ನ ನಾಶ ಮಾಡಿ ಪರಮಾನಂದವನ್ನ ಉಂಟು ಮಾಡುವ ಸಾಮರ್ಥ್ಯ ಗುರು ಶಿಷ್ಯರಿಗೆ ಇಲ್ಲ ಅಂತ ಆಗತ್ತೆ. ಆದ್ದರಿಂದ ಈ ರೀತಿಯ ಪ್ರಶ್ನೆ ಕೇಳುತ್ತಿದ್ದೇನೆಂತೇಳಿ ತಪ್ಪು ತಿಳಿಯದೆ ಕೋಪ ಮಾಡಿಕೊಂಡು ಕರ್ಣಶಾಲಿಗಳಾದ ತಾವು ಸಮಾಧಾನವುಳ್ಳವರಾಗಿ ನನಗೆ ಉತ್ತರವನ್ನು ಹೇಳಬೇಕಂತ ಹೇಳಿ ಪ್ರಾಮಾಣಿಕವಾಗಿ ಸವಿನಯ ಪೂರ್ವಕವಾಗಿ ಅದೃಷ್ಟಿ ಪ್ರಶ್ನೆ ಕೇಳ್ತಾ ಇದ್ದಾರೆ. 714ನೇ ವಿಷಯದೊಳಗೆ ಸಂಪೂರ್ಣವಾದ ಪ್ರಮಾಣತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮಧ್ಯಮ ಅಧಿಕಾರಿಯಾದ ಅದೃಷ್ಟಿಯ ಮಾತುಗಳನ್ನು ಕೇಳಿ ಆದಿಗುರು ಶ್ರೀ ಶಂಕರಾಚಾರ್ಯರ ಮತ ಸಿದ್ಧಾಂತವನ್ನ ಪರಮ ಶ್ರೇಷ್ಠವಾದ ಪ್ರಮಾಣೀಕರಣವಾದ ಸಿದ್ಧಾಂತ ಎಂದು ಹೇಳಿ ಇಲ್ಲಿ ತಿಳಿಸ್ತಾರೆ. ಆ ಮತವನ್ನು ಅನುಸರಿಸಿದ್ರೆ ನಿಮ್ಮ ಪ್ರಶ್ನೆ ಉತ್ತರ ಸಿದ್ಧತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಶ್ರೀ ಶಂಕರ ಮತದ ಪ್ರಮಾಣವನ್ನ ತಿಳಿಸ್ತಾ ಇದ್ದಾರೆ. ಬೇರೆ ಬೇರೆ ಮತಗಳ ವಿಷ್ಣುವಿನ ಭಕ್ತರಾದ ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ವಲ್ಲಭಾಚಾರ್ಯ, ನಿಂಬಾರ್ಕಾಚಾರ್ಯರು ವೇದದ ವಿರುದ್ಧವಾದ ಅಭೇದದ ವಿರುದ್ಧವಾದ ಭೇದವಾದವನ್ನ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ವ್ಯಾಸ ಮಹರ್ಷಿಯ ಮಾತುಗಳನ್ನ ಕೇಳ್ರಿ. ವೇದದ ಅನುಸಾರಿಯಾದ ಶ್ರೀ ಶಂಕರರ ಮತವನ್ನೇ ಪ್ರಮಾಣ ಅಂತ ಹೇಳಿ ತಿಳಿದು ಸ್ವೀಕಾರ ಮಾಡ್ರಿ, ಅನುಸರಿಸ್ರಿ ಅಂತ ಹೇಳಿ ತಿಳಿಸ್ತಾರೆ. ಶ್ರೀ ಶಂಕರರ ಮತದ ಸಿದ್ಧಾಂತ ಅದ್ವೈತವನ್ನ ತಿಳಿಸಿದ್ರ ಈ 4 ಜನ ಆಚಾರ್ಯರು ದ್ವೈತವನ್ನ ಹೇಳ್ಯಾರ. ಜೀವನೇ ಬೇರೆ, ಬ್ರಹ್ಮನೇ ಬೇರೆ ಎಂಬ ದ್ವೈತವನ್ನ ಹೇಳ್ತಾ ಇದ್ದಾರೆ. ಇದು ವೇದಕ್ಕ ವಿರುದ್ಧವಾದದ್ದಾಗೈತಿ, ವೇದ ಸಮ್ಮತವಾಗಿಲ್ಲ. ಆದಿಗುರು ಶಂಕರಾಚಾರ್ಯರು ವೇದ ಸಮ್ಮತವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದನ್ನೇ ಪ್ರಮಾಣ ಅಂತ ಹೇಳಿ ಸ್ವೀಕರಿಸುವುದು ಯೋಗ್ಯ ಆಗೈತಿ ಅಂತ ಹೇಳಿ ಗುರುಗಳು ಇಲ್ಲಿ ಅದೃಷ್ಟಿಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ 4 ಜನರ ದ್ವೈತ ಸಿದ್ಧಾಂತವನ್ನ ತ್ಯಾಗ ಮಾಡಬೇಕು. ಕಲಿಯುಗದೊಳಗ ಬಹಳ ಅನಧಿಕಾರಿ ಜನರು ವೇದದ ಅರ್ಥವನ್ನ ತಪ್ಪಾಗಿ ತಿಳಿತಾ ಇದ್ದಾರೆ. ಆದ್ದರಿಂದ ಶಂಕರರೇ ಶಿವನೇ ಶಂಕರಾಚಾರ್ಯರಾಗಿ ಅವತರಿಸಿ, ಶಂಕರಾಚಾರ್ಯರಾಗಿ ಅವತರಿಸಿ ಜೈನ ಸಿದ್ಧಾಂತ ಮತ್ತು ಬೌದ್ಧ ಸಿದ್ಧಾಂತವನ್ನ ಬೇರೆ ಸಮೇತವಾಗಿ ಕಿತ್ತೊಗೆದರು. ಮತ್ತು ಆದಿಶಂಕರಾಚಾರ್ಯರು ಗಂಗಾ ನದಿಯಿಂದ ಬದರಿನಾಥ ಮೂರ್ತಿಯನ್ನು ಹೊರತೆಗೆದು ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಅವತ್ತಿನ ಪಾಠದೊಳಗ ಸದ್ಗುರುಗಳು ತಿಳಿಸಿಕೊಟ್ರು. ಈ ನನ್ನ 4 ವಾಕ್ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣಗಳೊಳಗ ಸ್ಥಿತಿ ಈ ನನ್ನ ವಾಂಚನ ಅಂತ ಹೇಳ್ತೀನಿ. ಶರಣ. ಇನ್ನು ಮುಂದೆ ಮತ್ತೆ ಯಾರಾದ್ರೂ ಮೆಲುಕು ಕಾರ್ಯಕ್ರಮವನ್ನ ತಯಾರಿ ಮಾಡ್ಕೊಂಡಿದ್ರೆ ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೇಕಾಗಿಲ್ಲ. ಮತ್ತೆ ಯಾರಾದ್ರೂ ನಡ್ಬರಕ ಇವ್ರು ನಾಗರತ್ನಮ್ಮ ಹೇಳಿದ್ದನ್ನು ಸ್ವಲ್ಪ ನಿರೂಪಣೆ ಮಾಡ್ರಿ. ಎಲ್ಲಾರು ಹಂಗೆ ಸುಮ್ ಕುಂಡ್ಬೇಡ್ರಿ, ಹಿಂಗೆ ಅಂತೇಳಿ ಅವರೇ ಹೇಳುದು ಅವರೇ ಮಾಡುದು. ಕಡೆ ಈಗ ಗಂಗಾಧರರು ಹೇಳುದು ಕೂಡಲೇ ಕಡೆ ಗಂಗಾಧರ ಸ್ವಲ್ಪ ಮಾಡ್ಬೇಕಾಯ್ತು. ನಾವು ಸ್ವಲ್ಪ ಕೆಲಸ ತೊಡಗಿದ್ದೆ, ಆಗಲಿಲ್ಲ. ಸ್ವಲ್ಪ ಲೇಟ್ ಆಯ್ತು. ಯಾರು ಹೇಳ್ಬಿಟ್ರಿ. ವಿದ್ಯಾರ್ಥಿ ಕನಿಷ್ಠ ಗುರುಮಾತ್ಯಾದ ನಾಗರತ್ನವರು ಇಲ್ಲಿವರೆಗೆ ಕಾರ್ಯಕ್ರಮವನ್ನು ನಡೆಸಿದ್ದು ಅವರಿಗೆ ಪೂರ್ವಕವಾದ
ಮತ್ತೆ ಯಾರು ಮೆಲಕ್ ಮಾಡ್ಯಾರ ಎಲ್ಲಿ ಗುರುಗಳೇ? ಯಾರು ಇಲ್ಲ. ದಿನಾಚರಣೆ ತಮ್ಮನಿಷ್ಠ ಕುಮಾರ್ತಿ ಅದನ್ನ ಗೌರವ ಸಾಹೇಬ್ರೆ. ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿಗೋದಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತ ಅರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ, ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಪರಮಗುರು ವಂದನೆ. ಓಂ ಪೂಜ್ಯಾಯ ಸಾಧು ನಿಶ್ಚಲ ದಾಸಾಯ ಸನಾತನ ಸರ್ವ ಸಮನ್ವಯ ಜ್ಞಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೆ ನಮೋ ನಮೋ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನರ ಹೃತ್ಕಮಲ ವಾಸನೆ ನಮೋ ನಮೋ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತಃ ಮುಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಹಿನಿ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರವೇ ನಮಃ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾಃ. ಗುರುರಾಜರ್ನಾದಿಶ್ಚ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಶರಣಾರ್ಥಿಗಳು. ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣಾರ್ಥಿಗಳು.
ಎಲ್ಲರಿಗೂ ಶರಣ ಶರಣಾರ್ಥಿ. ಇದು